सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಸೈಡ್ ಅದು ಸೈಡ್ ಆಯ್ತು. ಫೋಕಸ್ ಆಯ್ತಾ? ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ತ್ವಮೇವ ಸರ್ವಂ ಗುರುದೇವದೇವ. ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ. ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಮಾಂಡುಕ್ಯ ಉಪನಿಷತ್ತು. ಮಾಂಡುಕ್ಯ ಉಪನಿಷತ್ತಿಗೆ ಹೋಗಬೇಕಾದರೆ ಸ್ವಲ್ಪ ವೇದಾಂತ ಉಪನಿಷತ್ತು ಇದರ ಪರಿಚಯ ಆಗಬೇಕು.
ನಮಗೆ ಸನಾತನ ಧರ್ಮದಲ್ಲಿ ವೇದ ಮೂಲ, ಹೌದಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದ, ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ. ಜ್ಞಾನಕಾಂಡಕ್ಕೆ ವೇದಾಂತ ಅಂತ ಹೇಳ್ತಾರೆ. ಉಪನಿಷತ್ತು ಜ್ಞಾನಕಾಂಡಕ್ಕೆ ಬರುತ್ತೆ. ಇನ್ನೊಂದು ವೇದದಲ್ಲಿ ನೋಡಿದರೆ, ವೇದದಲ್ಲಿ 4 ಭಾಗಗಳನ್ನು ಮಾಡ್ತಾರೆ, ಗೊತ್ತಾ? ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು. ಸಂಹಿತೆ ಪೋರ್ಷನ್ನು ಅದು ಎಲ್ಲ ಮಂತ್ರಗಳೇ, ಮಂತ್ರ ಭಾಗ. ಇದು ಬ್ರಹ್ಮಚಾರಿಗಳಿಗೆ ಸಾಧನೆಗೆ ಅನುಕೂಲವಾಗಲಿಕ್ಕೆ ಸಂಹಿತೆ, ವೇದದ ಸಂಹಿತೆ ಭಾಗ ಬ್ರಹ್ಮಚಾರಿಗಳಿಗೆ ಸಾಧನಕ್ಕೆ ಅನುಕೂಲವಾಗುವಂತೆ ಮಂತ್ರಗಳು. ಆಮೇಲೆ ಬ್ರಾಹ್ಮಣ, ಇದು ಕೂಡ ಮಂತ್ರಗಳು, ಯಾಗ, ಕರ್ಮಕಾಂಡ, ಯಜ್ಞ ಇದೆಲ್ಲ ಬರುತ್ತೆ. ಗೃಹಸ್ಥರಿಗೆ ಇದು ಪ್ರಿಸ್ಕ್ರೈಬ್ಡ್. ಯಾವುದು? ಬ್ರಾಹ್ಮಣ ಭಾಗ ಗೃಹಸ್ಥರಿಗೆ. ಆಮೇಲೆ ಅರಣ್ಯಕ ಅಂತ ಬರುತ್ತೆ. ಗೃಹಸ್ಥರಾದಮೇಲೆ ಒಂದು ಸ್ಟೇಜ್ ದಾಟ್ತಾರೆ. ಅರಣ್ಯಕ, ಇದೇನು ಗೃಹಸ್ಥಾಶ್ರಮ ಏನು ಉಪಯೋಗ ಇಲ್ಲ, ಬೇರೆ ಏನೋ ಇರಬೇಕು, ಸಾಧನೆಗೆ ಇನ್ನೇನೋ ದಾರಿ ಇರಬೇಕು, ನೋಡ್ಕೋಬೇಕು ಅಂತ ಹೇಳಿ ಅಂಥವರಿಗೆ ಅರಣ್ಯಕ ವಿಚಾರ ಮಾರ್ಗ ಶುರುವಾಗುತ್ತೆ. ಅಲ್ಲಿಂದ ಈ ಪ್ರಪಂಚದ ಅರ್ಥ ಏನು, ಈ ಜೀವನದ ಅರ್ಥ ಏನು, ಬಂದು ಹೋಗೋದು ಇದೇನು, ಇದರ ಬಗ್ಗೆ ವಿಚಾರ ಮಂತ್ರಗಳು. ಅರಣ್ಯಕ. ಈ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ಇವರು ಕಾಡಿನಲ್ಲಿ ಹೋಗಿ ಒಂದು ಕಡೆ ಕುಳಿತುಕೊಂಡು ವಿಚಾರ ಮಾಡ್ತಾರೆ. ಅರಣ್ಯಕ ಅವರಿಗೆ ಸಹಾಯ ಆಗುತ್ತೆ. ಇದಾದಮೇಲೆ ಉಪನಿಷತ್ತು. ಉಪನಿಷತ್ತು ಆತ್ಮವಿಚಾರವನ್ನು ಮಾಡುವಂಥದ್ದು. ಸೊ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು. ಸೊ 4 ಭಾಗ. ಇದು ಡಿಫರೆಂಟ್ ಸ್ಟೇಜಸ್ ಆಫ್ ಲೈಫ್. ಆಯಿತಾ? ಇದರಲ್ಲಿ ನಾವು ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ವಯೋಮಿತಿಗೆ ಅನುಗುಣವಾಗಿ ಅದನ್ನು ಅಳವಡಿಸ್ಕೊಂಡು ಹೋದರೆ ಆ ಮಾರ್ಗದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಒಂದು ನಂಬಿಕೆ. ಆಯಿತಾ? ಸೊ ಅದಾಯಿತು. ಇದಾದಮೇಲೆ ಇದ್ಯಾವಾಗ? ಭಾಳ ಹಿಂದೆ, ವೇದಗಳ ಕಾಲದಲ್ಲಿ. ವೇದ ಆದಮೇಲೆ ಪುನಃ ಬ್ರಹ್ಮಸೂತ್ರ ಬಂತು. ವೇದ ಉಪನಿಷತ್ತು ಆದಮೇಲೆ ಏನಾಯಿತು? ಕಾಲಕ್ರಮೇಣ ಬ್ರಹ್ಮಸೂತ್ರ ಬಂತು. ಉಪನಿಷತ್ತನ್ನು ಯಾರೂ ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ಅಥಾಥೋ ಬ್ರಹ್ಮ ಜಿಜ್ಞಾಸಃ, ಪೂರ್ವಪಕ್ಷ, ಕ್ವಶನ್ನು ಆನ್ಸರು, ಅದೊಂದು ದೊಡ್ಡ ಇದಕ್ಕೆ ಹೇಳ್ತಾರೆ, ಉಪನಿಷತ್ತಿಗೆ ಹೇಳ್ತಾರೆ ಇಂಜಂಕ್ಟಿವ್ ಟೆಕ್ಸ್ಟ್. ಇಂಜಂಕ್ಟಿವ್ ಅಂದರೆ ಹಾಗೆ, ಅದನ್ನೇನು ಬದಲಾವಣೆ ಮಾಡೋಕ್ಕಾಗಲ್ಲ ಉಪನಿಷತ್ತು. ಬ್ರಹ್ಮಸೂತ್ರಕ್ಕೆ ಬಂದಾಗ ಲಾಜಿಕಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಲಾಜಿಕ್, ಇದು ಹೇಗೆ ಕ್ವಶನ್, ನಿಮ್ಮ ವಿಚಾರಗಳನ್ನು ಹೊರಗೆ ಹಾಕೋದು. ಅಥವಾ ಬ್ರಹ್ಮ ಜಿಜ್ಞಾಸ, ಅದು ದೊಡ್ಡ ಬ್ರಹ್ಮಸೂತ್ರ. ಎಲ್ಲ ಆಚಾರ್ಯರು, 4 ಆಚಾರ್ಯರು ಭಾಷೆ ಬರೆದಿದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಬರೆದಿದ್ದಾರೆ ಬ್ರಹ್ಮಸೂತ್ರ ಭಾಷೆ. ಅದಾದಮೇಲೆ ಭಗವದ್ಗೀತೆ ಬಂತು, ಪುರಾಣಗಳು ಬಂತು, ಭಗವದ್ಗೀತೆ ಬಂತು. ಈ ಭಗವದ್ಗೀತೆ ಬಂದ ಮೇಲೆ ಇದೇ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಪುನಃ ಅದನ್ನು ಇನ್ನೊಂದು ಥರ ಭಾಗ ಮಾಡಲಿಕ್ಕೆ ಶುರು ಮಾಡಿದರು. ಪ್ರಸ್ಥಾನತ್ರಯ ಅಂತ ಹೇಳಿದರು. ಪ್ರಸ್ಥಾನತ್ರಯ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ 3 ಭಾಗ ಮಾಡಿದರು. ಕಾಲಕ್ರಮೇಣ ಕನ್ಫ್ಯೂಸ್ ಆಗೋದು ಬೇಡ, ಸ್ಟೆಪ್ ಬೈ ಸ್ಟೆಪ್. ಸೊ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ಉಪನಿಷತ್ತು ಅನ್ನೋದು ಇಂಜಂಕ್ಟಿವ್ ಟೆಕ್ಸ್ಟ್, ಹೀಗೇನೆ, ಏನು ಬದಲಾವಣೆ ಮಾಡೋಕ್ಕಾಗಲ್ಲ, ಅಲ್ಲೇನಿದೆ ಅದೇ ಅಷ್ಟೇ. ಆಮೇಲೆ ಬ್ರಹ್ಮಸೂತ್ರ ಲಾಜಿಕಲ್ ಟೆಕ್ಸ್ಟ್. ಆಮೇಲೆ ನೆಕ್ಸ್ಟ್ ಭಗವದ್ಗೀತೆ ಪ್ರಾಕ್ಟಿಕಲ್ ಟೆಕ್ಸ್ಟ್ ಅಂತ ಜೀವನಕ್ಕೆ ಅಳವಡಿಸಿಕೊಳ್ಳೋದಕ್ಕೆ. ಅದೇ ತತ್ವ
ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಕಾಲಕ್ರಮೇಣ ಜನಗಳಿಗೆ ಬುದ್ಧಿಯಲ್ಲಿ ಅಷ್ಟು ಸೂಕ್ಷ್ಮ ಇರಲಿಲ್ಲ. ಸೊ ಯಾಕೆಂದರೆ ಧರ್ಮ ಕ್ಷೀಣ ಆಗ್ತಾ ಬರುತ್ತೆ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಇಮಂ ವಿವಸ್ವತೆ ಪ್ರೋಕ್ತಂ ವಿವಸ್ವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಬ್ರವೀತ್. ಆಯಿತಾ? ಮನು ಇಕ್ಷ್ವಾ ಇದೆಲ್ಲ ಆಗಿ ಏವಂ ಪರಂಪರಾ ಪ್ರೋಕ್ತಂ ಇಮಂ ರಾಜರ್ಷಿಯೋ ವಿದುಹು ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಕಾಲಕ್ರಮೇಣ ಯೋಗ ಅನ್ನೋದು ನಷ್ಟವಾಗಿ ಹೋಗಿದೆ. ಭಗವದ್ಗೀತೆ ಟೈಮಲ್ಲಿ ನಷ್ಟ ಆಗಿದೆ. ಇವಾಗ ಎಷ್ಟು ನಷ್ಟ ಆಗಿದೆ ಅಂತ ನೀವೇ ಯೋಚನೆ ಮಾಡಿಕೊಳ್ಳಿ. ನಾವು ಆಲೋಚನೆ ಮಾಡಿದ್ದು ಯಾವುದು ಹೊರಗಡೆ ಇಲ್ಲ. ನಾವು ಹೀಗಾಗಬೇಕಂದ್ರೆ ಯಾವುದಲ್ಲ ಆಗ್ತಾ ಇಲ್ಲ, ಅದು ಬೇರೆ ಥರ ಆಗ್ತಾಯಿದೆ. ಸೊ ಇಂಜಂಕ್ಟಿವ್ ಟೆಕ್ಸ್ಟ್, ಲಾಜಿಕಲ್ ಟೆಕ್ಸ್ಟ್, ಪ್ರಾಕ್ಟಿಕಲ್ ಟೆಕ್ಸ್ಟು ಭಗವದ್ಗೀತೆ. ನಾವಿಲ್ಲಿ ತಗೊಳ್ತಾ ಇರೋದು ಉಪನಿಷತ್ತು ಇಂಜಂಕ್ಟಿವ್ ಟೆಕ್ಸ್ಟ್. ಲಾಜಿಕಲ್ ಟೆಕ್ಸ್ಟು ಭಗವದ್ಗೀತೆಗೆ ಸರಿಸಮಾನವಾಗಿ ನಾವು ಮಂಕುತಿಮ್ಮನ ಕಗ್ಗವನ್ನು ತಗೊಂಡಿದ್ದೀವಿ. ಯಾಕೆ ತಗೊಂಡಿದ್ದೀವಿ ಅಂದರೆ ನಮಗೆ ಭಾಳ ಸುಲಭ. ಬಿಲ್ಲು ಬಾಣ ಯುದ್ಧ ರಥ ಅದೆಲ್ಲ ಹೇಳಿ ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗಲ್ಲ ಈಗ. ಹೌದಲ್ವ? ನಮ್ಮನ್ನು ಈ ರೀತಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. DVG ಕ್ಲೀನಾಗಿ ಹೇಳ್ಬಿಡ್ತಾರೆ, ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯ ತಳದ ಕಸ ತೇಲುತ್ತ ಬಗ್ಗಡವದಹುದು. ಕೊಳದ ಜಲ ನಿನ್ನ ಮನ ಲೋಗರು ಅದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು. ಕಲಕದರ್ದಡೆ ಕೊಂಚ ಬಿಟ್ಟಿದ್ದೊಡೆ ಮತ್ತೆ ತಿಳಿಯುವುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಸ್ವಲ್ಪ ಮನಸ್ಸನ್ನು ಹಾಗೆ ಬಿಟ್ಟರೆ ಅದು ಶಾಂತಿಯಲ್ಲಿ ತಿಳಿಯಾಗುತ್ತೆ. ಇದೇ ವಿಷಯವನ್ನು ರಾಮಕೃಷ್ಣ ಪರಮಹಂಸರು ಕೂಡ ವಚನ ವೇದದಲ್ಲಿ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಸಂಸಾರದಲ್ಲಿರುವಾಗ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗು. ಮನಸ್ಸು ಎಷ್ಟೇ ಸೂಕ್ಷ್ಮ ಆಗಿದ್ದರೂ ಕೂಡ, ಎಷ್ಟೇ ಚೆನ್ನಾಗಿದ್ದರೂ ಕೂಡ, ಸಂಸಾರ ಆದಮೇಲೆ 4-5 ಜನ ಮಧ್ಯೆ ಇರುವಾಗ ಆ ಮನಸ್ಸು ಕೆಟ್ಟೋಗ್ತದೆ. ಆವಾಗ ಕೆಟ್ಟೋಗ್ತಾ ಇರುತ್ತೆ. ಅದಕ್ಕೇನು ಉಪಾಯ? ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ತಪ್ಪಿಸ್ಕೊಳ್ಳೋಕ್ಕೆ, ಅಲ್ಲೋಗಿ ಸ್ವಲ್ಪ ಇದು ಬರೋದು. ಹಾಗೆ ನಿರ್ಜನ ಪ್ರದೇಶಕ್ಕೆ. ಇದೆಲ್ಲ ಏನಂದರೆ ಮನಸ್ಸನ್ನು ಸಮಾಧಾನಗೊಳಿಸಲು ಉಪಾಯಗಳು. ಮನಸ್ಸನ್ನು ಸಮಾಧಾನಗೊಳಿಸಿದ್ರೆ ಏನಾಗುತ್ತೆ? ಮನಸ್ಸು ಶಾಂತವಾಗಿರುತ್ತೆ. ಅಶಾಂತಸ್ಯ ಕುತಃ ಸುಖಂ ಅಂತ ಭಗವದ್ಗೀತೆಯಲ್ಲಿ. ಶಾಂತಿ ಇಲ್ಲದೋದ್ರೆ ಸುಖ ಇಲ್ಲಿ. ಫಸ್ಟ್ ಮನಸ್ಸು ಶಾಂತಿ ಬೇಕು, ಆಮೇಲೆ ಸುಖ. ಸೊ ವೇದ, ಉಪನಿಷತ್ತು, ಈ ಒಂದು ಲೈನ್ ಆಫ್ ಥಾಟ್ಸ್ ಬಂದಿದೆ. ಈಗ ಮಾಂಡುಕ್ಯ ಉಪನಿಷತ್ತಿಗೆ ಬರಬೇಕು. ಮಾಂಡುಕ್ಯ ಉಪನಿಷತ್ತಿಗೆ ಬರಬೇಕಾದರೆ ಕೆಲವು ಕ್ವಾಲಿಫಿಕೇಷನ್ಸ್ ಬೇಕು. ಸುಮ್ಮನೆ ಉಪನಿಷತ್ತು ಬರಲಿಕ್ಕಾಗಲ್ಲ. ಉಪನಿಷತ್ತಿಗೆ ಒಂದು ಬಹಳ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಏನಿದೆ ಅಂದರೆ, ಎಷ್ಟೇ ಶಾಸ್ತ್ರಜ್ಞನಾದರೂ ಕೂಡ ಉಪನಿಷತ್ ಮೂಲಕ ಬ್ರಹ್ಮವನ್ನು ತಿಳಿಬೇಕಾದರೆ ಗುರುಮುಖೇನ ಆಗಬೇಕು. ಗುರುಮುಖೇನ ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಏನು ಬರುತ್ತೆ ಮುಂಡಕೋಪನಿಷತ್ತಲ್ಲಿ? ಆ ಮಂತ್ರ ಹೇಳ್ತೀನಿ ಕೇಳಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಅಧ್ಯಾತ್ಮ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನೋ ಹೇಳ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದೆ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾನ್ನಸ್ತ್ಯ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇ ಮಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಒಬ್ಬ ಮುಮುಕ್ಷಾದವನು ಏನು ಮಾಡ್ತಾನಂದರೆ, ಈ ಸಂಸಾರದಲ್ಲಿ ಇದೆಲ್ಲ ಪೊಳ್ಳು, ಇದು ಯಾವುದೇ ಕೆಲಸಕ್ಕೆ ಬರಲ್ಲ. ಯಾಕೆ ಕೆಲಸಕ್ಕೆ ಬರಲ್ಲ? ಅವನಿಗೆ ಬ್ರಹ್ಮ ಬೇಕು, ಪರಬ್ರಹ್ಮ ತತ್ವ ಬೇಕು. ಪರಬ್ರಹ್ಮ ತತ್ವ ಏನದು? ಪರಬ್ರಹ್ಮ ತತ್ವ ಪ್ರಾಪಂಚಿಕ ವಸ್ತು ಅಲ್ಲ. ಪ್ರಾಪಂಚಿಕ ವಸ್ತುಗಳೆಲ್ಲ ಕರ್ಮದಿಂದ ಬರುವಂಥದ್ದು. ನಿಮಗಿವರ ಸುಖ ಸಂತೋಷ ಎಲ್ಲ ಕರ್ಮದಿಂದ ಬರುವಂಥದ್ದು. ಬ್ರಹ್ಮವಸ್ತು ಕರ್ಮದಿಂದ ಬರುವಂಥದ್ದಲ್ಲ, ಅದು ಅಕರ್ಮ, ಅಕೃತ. ಕರ್ಮದಿಂದ ಸಂಪಾದನೆ ಮಾಡೋದಲ್ಲ, ಅದು ಪರಬ್ರಹ್ಮ ತತ್ವ. ಭಾಳ ಕೇರ್ಫುಲ್ ಆಗಿರಬೇಕು. ಹಾಗಂತ ಅವನೇನು ಮಾಡ್ತಾನೆ,
ಇದು ಪ್ರಾಪಂಚಿಕ ಸುಖ, ಪ್ರಾಪಂಚಿಕ ವಸ್ತುಗಳು ಇದೆಲ್ಲ ಕರ್ಮದಿಂದ ಬರುವಂಥವು. ಪರಬ್ರಹ್ಮ ವಸ್ತು, ಪರಬ್ರಹ್ಮ ತತ್ವ ನನಗೆ ಬೇಕಾಗಿರೋದು ಅದು ಕರ್ಮದಿಂದ ಅಕೃತೇನ, ಅದು ಅಕೃತ, ಅದು ಕೃತದಿಂದ ಬರುವುದಿಲ್ಲ. ಆವಾಗೇನು ಮಾಡ್ತಾನೆ? ತದ್ವಿಜ್ಞಾನಾರ್ಥಂ, ಅದನ್ನು ಹುಡುಕೊಂಡವನು ಸಮಿತ್ಪಾಣಿ ಕೈಲಿ ಸಮಿದೆ ಹಿಡ್ಕೊಂಡು ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಉಪನಿಷತ್ತು ಯಾಕೆ ಬೇಕು, ಗುರು ಬೇಕು ಅಂತ ನೋಡಿ ಇವಾಗ ಗೊತ್ತಾಗಿದೆ. ಗುರುವನ್ನು ಹುಡ್ಕೊಂಡು ಹೋಗ್ತಾನೆ ಸಮಿತ್ಪಾಣಿ ಇಟ್ಕೊಂಡು. ನಾನು ನಿಮಗೆ ಉಪನಿಷತ್ತು ಕೊಟ್ಟು ನೀವು ಓದಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ. ನಾವು ಅದನ್ನು ವಿವರ ಮಾಡಿ ಹೇಳಿದಾಗ ನಿಮಗೆ ಅರ್ಥ ಆಗೋ ರೀತಿಯೇ ಬೇರೆ ಇರುತ್ತೆ. ಸೊ ಇದರ ಉಪನಿಷತ್ತಲ್ಲಿ ಇರಬೇಕಾದ ವಿಶೇಷವಾದ ಒಂದು ಕ್ರಿಯೆ. ಸೊ ಸಗುರುವೇಮಾಭಿಗಚ್ಚೇತ್, ಸಗುರುವನ್ನು ಸದ್ಗುರುವನ್ನು ಹುಡ್ಕೊಂಡು ಹೋಗ್ತಾನೆ. ಎಂತಹ ಗುರು? ಶ್ರೋತ್ರಿಯಂ, ವೇದಗಳನ್ನು ತಿಳಿದಿರುವಂಥವನು, ಪರಬ್ರಹ್ಮ ತತ್ವವನ್ನು ತಿಳಿದಿರುವಂಥವನು. ಅಷ್ಟೇ ಅಲ್ಲ, ಬ್ರಹ್ಮನಿಷ್ಠಂ, ಏನು ತಿಳಿದುಕೊಂಡಿದ್ದಾನೆ ಅದರಲ್ಲೇ ನಿಷ್ಠನಾಗಿರುವವನು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಅಂತಹ ಗುರುವನ್ನು ಹುಡುಕಿಕೊಂಡು ಹೋಗ್ತಾನೆ. ಸೊ ಈ ರೀತಿ ಹುಡುಕಿಕೊಂಡು ಹೋದಾಗ ಅಲ್ಲಿ ಗುರು ಶಿಷ್ಯರಿಗೆ ಎಲ್ಲ ಉಪನಿಷತ್ತುಗಳಲ್ಲೂ ಆಂಗಿರಸ, ಶೌನಕ ಇದೆಲ್ಲ ಬರುತ್ತೆ, ಕಥೆಗಳೆಲ್ಲ ಬರುತ್ತೆ. ಉಪನಿಷತ್ತುಗಳೆಲ್ಲ ಈ ರೀತಿ ಆಗ್ತದೆ. ಸೊ ಉಪನಿಷತ್ತಿನ ಮಹತ್ವ ಇಷ್ಟು. ಸೊ ನಾನು ಕರ್ಮದಿಂದ ಪಡಿತೀನಿ, ನಾನು ಯಜ್ಞ ಮಾಡಿದ್ದೀನಿ, ಯಾಗ ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ಏನೇನೋ ಮಾಡಿದ್ದೀನಿ, ದೇವಸ್ಥಾನ ಕಟ್ಸಿದ್ದೀನಿ. ಇದೆಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ತಿರುಪತಿಗೆ 10 ಸರಿ ಹೋಗಿದ್ದೀನಿ, ನಡ್ಕೊಂಡು 3 ಸರಿ ಹೋಗಿದ್ದೀನಿ, ಅಯ್ಯಪ್ಪನಿಗೆ ಹೋಗಿದ್ದೀನಿ, ಕಾಶಿಗೆ 4 ಸರಿ ಹೋಗಿದ್ದೀನಿ. ಇದೆಲ್ಲ ಏನು? ಎಲ್ಲ ಹೋಗಿದ್ದೀನಿ. ಏನು ಹೋಗಿದ್ದೀನಿ? ಯಾರು? ಯಾಕೆ ಹೋಗಿರೋದು? ಯಜ್ಞ, ದಾನ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಅಲ್ಲಿ ಡೊನೇಷನ್, ಇಲ್ಲಿ ಡೊನೇಷನ್ನು. ಅಲ್ಲ, ಯಾವುದು ತಪ್ಪಲ್ಲ. ಅವರವರ ಲೆವೆಲಲ್ಲಿ, ಆಯಾ ಮಟ್ಟದಲ್ಲಿ ಪ್ರಪಂಚ ಹಾಗೆ ಇದೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಅಧ್ಯಾತ್ಮಕ್ಕೆ ಬಂದಾಗ ಇದನ್ನು ನಾವು ನೋಡುವ ರೀತಿ ಬೇರೆ ಇರ್ತದೆ. ಯಜ್ಞ ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಅಷ್ಟು ಮಾಡಿದ್ದೀನಿ. ಎಷ್ಟಂತ ಮಾಡ್ತೀರಾ? ಎಷ್ಟು ದಾನ ಮಾಡ್ತೀರಾ? ಎಷ್ಟು ತ್ಯಾಗ ಮಾಡ್ತೀರಾ? ನಮ್ಮ ಸತ್ಯನಾರಾಯಣ ಶಾಸ್ತ್ರಿಗಳು ಹೇಳ್ತಾರೆ, ವೈ ಶುಡ್ ಯು ವಾಟರ್ ಇನ್ ಟು ದ ಫಾರೆಸ್ಟ್? ವೈ ಶುಡ್ ಯು ವಾಟರ್ ಇನ್ ಟು ದ ಫಾರೆಸ್ಟ್? ಸಾಧ್ಯ ಇದೆಯಾ? ವಾಟರ್ಗೆ ಅಂತ ಹೊಟ್ಟು ಕಾಡಿಗೆ ನೀರು ಹಾಕ್ತೀರಾ? ಮತ್ತು ನೀವು ಮಾಡೋದೇನು? ಟೂ ಫುಲಿಶ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಗ್ಸ್ ಆರ್ ಈಸಿ. ನಾನು ಕಾಶಿಗೆ ಹೋಗಿ ಬಂದುಬಿಟ್ಟೆ, ನಾನು ತಿರುಪತಿಗೆ ಹೋಗಿ ಬಂದುಬಿಟ್ಟೆ, ನಾನು ಅಲ್ಲೋಗಿ ಬಂದುಬಿಟ್ಟೆ. ಟೂ ಫೂಲಿಶ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಗ್ಸ್ ಆರ್ ಈಸಿ. ನಮಗೆ ನಾವೇ ಮೋಸ ಮಾಡಿಕೊಳ್ಳೋದು. ಕಗ್ಗ ಹೇಳುತ್ತೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಲೋಕವನ್ನೆನ್ನುತ್ತಿಹ ಸಖನೆ, ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ನೇಮ್, ಫೇಮ್, ರೆಕಗ್ನಿಷನ್ ಇದೆಲ್ಲ ಬೇಕು ನಮಗೆ, ಹೌದಲ್ವ? ಧರ್ಮ ಮಾರ್ಗದಲ್ಲಿ ಹೋಗೋರಿಗೆ ಇದೆಲ್ಲ ಬೇಕು. ಎಲ್ಲಿ ಧರ್ಮ? ನಿನ್ನುದ್ಧಾರ ಎಷ್ಟಾಯಿತು ಅಂದರೆ, ನೀನೆಷ್ಟಪ್ಪ ಉದ್ಧಾರ ಆಗಿದೆಯಾ? ನಿನ್ನ ಮೆಚುರಿಟಿ ಸ್ಟೇಟ್ ಎಷ್ಟು ಬಂದಿದೆ? ಸೊ ನಮ್ಮ ಆಲೋಚನೆಗಳಿಗೆ ಹೊಸ ತಿರುವು ಬರಬೇಕು. ಸೊ ನಾನು ಹಾಗೆ ಮಾಡಿದ್ದೀನಿ, ಯಾರೇ ಕೇಳಲಿ ನಾನು ಹೀಗೆ ಮಾಡಿದ್ದೀನಿ, ನಮ್ಮಲ್ಲಿ ಆ ದೇವರಿದ್ದಾರೆ, ನಮ್ಮಲ್ಲಿ ಇಷ್ಟು ಪಾರಾಯಣ ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಅಷ್ಟು ಮಾಡಿದ್ದಾರೆ. ಎಷ್ಟು ಮಾಡಿ ಏನು ಮಾಡ್ತಿದ್ದೀರಿ? ಯಾರಿಗೆ ಮೋಸ ಮಾಡ್ತಿದ್ದೀರಿ? ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ. ಕಾಲಾತಿವಾಹನಾಯ ಏವ ವಿನೋದಾಯ. ಒಬ್ಬ ಜ್ಞಾನಿಗೆ, ಒಬ್ಬ ತಿಳ್ಕೊಂಡಿರೋನಿಗೆ ನಿಮ್ಮ ಯಜ್ಞ, ಯಾಗ ಇದೆಲ್ಲ ಜಸ್ಟ್ ಟೈಮ್ ಪಾಸ್, ಜಸ್ಟ್ ಕಿಲ್ ಟೈಮ್ ಅಷ್ಟೇ ಅದರ ಬೆಲೆ. ನಿಮ್ಮ ಭೂಲೋಕ, ಭುವರ್ಲೋಕ, ಸ್ವರ್ಲೋಕ ಅದೆಲ್ಲ ಇಟ್ಕೊಳ್ಳಿ,
ಅದೆಲ್ಲ ಪುರಾಣದಲ್ಲಿ ಬಂದಿದೆ. ಅದು ಅವರವರಿಗೆ ಬಿಟ್ಬಿಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬರಲಿ, ಸಂತೋಷ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ. ಅಧ್ಯಾತ್ಮಕ್ಕೆ ಬಂದರೆ ಕಾಲಾತಿವಾಹನಾಯ ಏವ ವಿನೋದಾಯ ತಪಕ್ರಿಯಾಯ. ನಿಮ್ಮ ಎಷ್ಟು ದೊಡ್ಡದು ತಪಸ್ಸು, ಯಜ್ಞ, ಇದೆಲ್ಲ ಏನಂದರೆ ಕಾಲಾತಿವಾಹನಾಯ, ಟೈಮ್ ಕಿಲ್ಲಿಂಗ್ ಆಪ್ರೇಷನ್. ಒಬ್ಬ ಜ್ಞಾನಿಯಾದವನು, ಒಬ್ಬ ಜೀವನ್ಮುಕ್ತನಾದವನು ಸುಮ್ಮನೆ ಇರ್ತಾನೆ, ಸುಮ್ಮನೆ ಕೆಲಸ ಮಾಡಲಿ, ಕೆಲಸ ಮಾಡದೆ ಹೋಗಲಿ, ಸುಮ್ಮನೆ ಇರ್ತಾನೆ. ಒಂದು ಮಟ್ಟದವರೆಗೆ ನೀವು ಹೇಳೋದೆಲ್ಲ ಸರಿ. ಉಪನಿಷತ್ತು ಲೆವೆಲಿಗೆ ಬಂದರೆ ಅಕೃತಾಕೃತೇನ ಪರಬ್ರಹ್ಮ ತತ್ವ ಕರ್ಮದಿಂದ ಬರುವುದಿಲ್ಲ. ಮತ್ತೆ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಕರ್ಮದಿಂದ ಬರೋದಿಲ್ಲ ಅಂದರೆ ಏನು ಮಾಡಬೇಕು? ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು? ಗುರುಗಳ ಹತ್ರ ಹೋಗ್ಬೇಕು. ನನ್ನತನವನ್ನು ನಾನು ಕಳ್ಕೊಳ್ಬೇಕು. ಹೌದಾ? ನನ್ನತನವನ್ನು ನಾನು ಕಳ್ಕೊಂಡ್ರೆ ನನಗೆ ಗುರು ಸಿಗ್ತಾರೆ. ಅಲ್ಲಿವರೆಗೆ ಗುರು ಸಿಗೋದಿಲ್ಲ. ಸೊ ಇದು ಪೀಠಿಕೆ, ಇದು ಒಂದು ಇಂಟ್ರೊಡಕ್ಷನ್. ಸೊ ಏನಾದ್ರು ಡೌಟ್ ಇದ್ದರೆ ಇಲ್ಲಿ ಕೇಳಿ. ಇದುವರೆಗೆ ಮಾತಾಡಿರೋದ್ರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳಿ. ಮುಂದಕ್ಕೆ ಉಪನಿಷತ್ತಿಗೆ ಹೋಗಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಕರ್ಮಯೋಗದ ಮೂಲಕ ಅಂದರೆ ನಿಷ್ಕಾಮ ಕರ್ಮ, ನಿಸ್ವಾರ್ಥತೆಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಸಮತ್ವಕೊಂಡು ಮಾಡಿಕೊಂಡು ನೀನು ಆಮೇಲೆ ಬರಬೇಕು ಜ್ಞಾನಕ್ಕೆ ಅಂತ. ಬರಬೇಕು. ಹೌದು, ಸಂತೋಷ. ಈಗ ಯಜ್ಞ ಯಾಗಾದಿಗಳು, ಪೂಜೆ ಇವೆಲ್ಲ ಏನು ಮಾಡಿದ್ರು? ನಾನು ಕೂಡ ನಿಷ್ಕಾಮ. ಹೌದು, ನಾನು ಕೂಡ ಬೆಳಿಗ್ಗೆ ಪೂಜೆ ಮಾಡ್ತೀನಿ. ಬೆಳಿಗ್ಗೆ ನಾನು ನಮ್ಮ ಮನೇಲಿ ಸಾಲಿಗ್ರಾಮ ಇದೆ. ಬೆಳಿಗ್ಗೆ ನಮ್ಮ ತಂದೆಯವರಿಲ್ಲ, ಲಾಸ್ಟ್ ಹೋದ ವರ್ಷ ತೀರೋದ್ರು. ಬೆಳಿಗ್ಗೆ 1 ಅವರ್ ಪೂಜೆ ಆಗುತ್ತೆ, ಅಭಿಷೇಕ ಎಲ್ಲ ಮಾಡ್ಕೊಂಡು ಬರ್ತೀನಿ. ನಾನು ಮಾಡುವಾಗ ಅದನ್ನು ನೋಡುವ ರೀತಿ ಬೇರೆ ಇರ್ತದೆ. ಸಾಲಿಗ್ರಾಮ ಇದೆ, ನಮ್ಮಪ್ಪ ಮಾಡ್ತಾಯಿದ್ರು. ನಾನು ಇದ್ರ ಹಿಂದೆ ಏನಿದೆ? ಅಕ್ಷರ ಬ್ರಹ್ಮ ಇದೆ, ಪುರುಷ ತತ್ವ ಇದೆ. ಯಾರು ಮಾಡ್ತಾ ಇದ್ದಾರೆ? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ತಿಜಾ ಪೂಜಾ. ಆಮೇಲೆ ಕೊನೆಗೆ ಹೇಳ್ತೀನಿ, ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಇಲ್ಲ. ನಾನು ಮಾಡೋದಕ್ಕೆ ಪುನರ್ಜನ್ಮ ಬೇಡ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ. ನಮಸ್ತಸ್ಮೈ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ. ಎಲ್ಲ ಹೇಳುವಾಗಲೂ ಪುನರ್ಜನ್ಮ ಇಲ್ಲ 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 ಮಾಡಿ. ಮನಸ್ಸಲ್ಲಿ ಏನಿದೆ? ಒಳ್ಳೆ ಜನ್ಮ ಬರಬೇಕು, ಒಳ್ಳೆ ಕುಲದಲ್ಲಿ ಹುಟ್ಟಿ ಬರಬೇಕು. ಕರ್ಮ ನೋಡಿ ಈಗ ಬಂತು. ಕರ್ಮ ಮಾಡಿದವರು ಒಳ್ಳೆಯ ಕುಲದಲ್ಲಿ ಹುಟ್ಟಿ ಬರಬೇಕು, ಹುಟ್ಟಿ ಬರ್ತಾರೆ. ಅಲ್ಲಿ ಹೇಳೋದೇನೋ ಪುನರ್ಜನ್ಮನ ವಿದ್ಯತೆ. ಹಾಗಾದರೆ ಹೇಗೆ ಲಿಂಕ್ ಮಾಡೋದು? ಕಗ್ಗಕ್ಕೆ ಬನ್ನಿ. ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಮೋಕ್ಷದ ಆಶೆಗಳು ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಲಕ್ಷ್ಯ ತಪ್ಪದೆ, ಗುರಿ ಅಲ್ಲಿ. ಸಾಮಾನ್ಯ ಧರ್ಮಗಳನ್ನು ಮಾಡು, ಮೋಕ್ಷ ಸ್ವತಃ ಸಿದ್ಧ. ನೀವು ನಾನು ಪೂಜೆ ಮಾಡುವಾಗ ನಾನು ಫುಲ್ಲು ಅಲ್ಲಿಲ್ಲ, ನಾನಲ್ಲಿಲ್ಲ. ಸ್ವತಃ ಅದು ಮೋಕ್ಷ. ಸತ್ತ ಮೇಲೆ ಬರೋ ಮೋಕ್ಷ ಅಲ್ಲ. ಶಂಕರಾಚಾರ್ಯರು ಜೀವನ್ಮುಕ್ತಿ ಅಂತ ಜಾಸ್ತಿ ಒತ್ತು ಕೊಡ್ತಾರೆ, ಗೊತ್ತಾ? ಹೋಗಿ ಬರೋದು ಒಪ್ಕೊಳ್ತಾರೆ ಅವರು. ಹೋಗಿ ಇನ್ನೊಂದು ಜನ್ಮ, ಪುನರಪಿ ಜನ್ಮ, ಅದು ಅವರೇ ಹೇಳಿರೋದು. ಪುನರಪಿ ಜನನಿ ಜಠರೇಶೇನ ಬರ್ತಾರೆ, ಆ ಸ್ಟೇಜಸ್ ಎಲ್ಲ. ಆದರೆ ಮೋಕ್ಷತ್ವ ಅಷ್ಟು ತೀವ್ರವಾಗಿ ಬಂದರೆ ಅದು ಜೀವನ್ಮುಕ್ತಿ ಈವಾಗಲೇ ಸಾಧ್ಯ ಇದೆ. ಕಗ್ಗ ನೋಡಿ ಏನು ಹೇಳುತ್ತೆ? ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ನಾನು ಒಬ್ಬ ಗಂಡ, ಅಥವಾ ನಾನೊಬ್ಬ ತಂದೆ, ನಾನೊಬ್ಬ ಮಗ, ಏನೋ ಒಂದು ನಾನು ಆ ರೋಲ್, ಅದನ್ನು ನಾನು ಸಮರ್ಪಕವಾಗಿ ನಾನು ಮಾಡುವಂಥದ್ದು. ಕೆಲವರಿಗೆ ಅದರಿಂದ ತೊಂದರೆ ಆಗ್ಬೋದು, ಕೆಲವರಿಗೆ ಒಳ್ಳೆಯದಾಗ್ಬೋದು, ಅದು ನನಗೆ ಗೊತ್ತಿಲ್ಲ.
ನನ್ನ ಮಟ್ಟದಲ್ಲಿ ನನಗೇನು ಸರಿ ತೋಚುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ನನ್ನ ಮನಸ್ಸು ತಳಮಳಕ್ಕೆ ಒಳಗಾಗದೇ ಇರೋ ರೀತಿ ನಾನು ಮಾಡ್ಕೊಂಡು ಹೋಗೋದು. ಬೇರೆಯವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡಲಿಕ್ಕಾಗಲ್ಲ. ಒಂದು ಮಟ್ಟ ಬಂದ ಮೇಲೆ ನಮ್ಮ ಬೆಳಕು, ನಮ್ಮ ದಾರಿ ನಾವೇ ಕಂಡುಕೊಳ್ಬೇಕು. ಸೊ ಮೋಕ್ಷದಾಶಿಗಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ, ಮೋಕ್ಷ ಸ್ವತಃ ಸಿದ್ಧ. ನಿಮ್ಮದು ಕರ್ಮ ಇದೆಯಲ್ಲ, ಲಕ್ಷ್ಯ ತಪ್ಪದೆ ಅದರಲ್ಲಿ ತಲ್ಲೀನರಾಗಿ ಯಾರೋ ನನ್ನ ಮೂಲಕ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸೂಕ್ಷ್ಮ ಏನಂದರೆ, ಏನೇ ಕರ್ಮ ಮಾಡಿದರೂ ಕೂಡ ಫಲಾಪೇಕ್ಷೆ ಅಂತ ಒಂದಿದೆ. ವಿಷ್ಣು ಸಹಸ್ರನಾಮಕ್ಕೆ ಫಲಶ್ರುತಿ ಇದೆ, ಏನು ಹೇಳಿದ್ರು ಫಲಶ್ರುತಿ ಇದೆ, ಹೌದಾ? ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಒಬ್ಬ ಮುಟ್ಟಾಳ ಕೂಡ ಸ್ವಲ್ಪ ಉಪಯೋಗ ಇಲ್ಲದೇನೆ ಒಂದು ಕಡ್ಡಿ ಎತ್ತಿ ಆಚೆ ಇಡಲ್ಲ. ಅವನು ಏನೋ ಒಂದು ಪ್ರಯೋಜನ ಬೇಕಿದ್ರೇ ನಾವು ಕೆಲಸ ಮಾಡೋದು. ಏನು ಪ್ರಯೋಜನ? ಸರಿ, ಅಧ್ಯಾತ್ಮಕ್ಕೆ ಬರ್ತೀವಿ, ಏನು ಪ್ರಯೋಜನ? ಈಗ ನಾವೆಲ್ಲ ಪ್ರಪಂಚದಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ವಿ, ಏನು ಉಪಯೋಗ ನಮಗೆ? ಯಾಕೆ ಬಂದಿದ್ದೀವಿ ನೋಡೋಣ, ಹೇಳಿ. ಇದೊಂದು ಪ್ರಶ್ನೆ ಇದೆ, ನೋಡೋಣ. ನಾವು ಯಾಕೆ ಅಧ್ಯಾತ್ಮಕ್ಕೆ ಬಂದಿದ್ದೀವಿ? ಮಾರ್ಗದರ್ಶನ. ಲಕ್ಷ್ಯ ಏನಿದೆ ಅದನ್ನು ಕೊಡಿ. ಪ್ರಶಾಂತತೆ ಹೊಂದೋದಕ್ಕೋಸ್ಕರ, ಶಾಂತಿ ಸಂಪೂರ್ಣವಾಗಿ ತಗೊಳ್ಳೋಕ್ಕೋಸ್ಕರ. ಆಮೇಲೆ ಇದಕ್ಕೊಂದು ಮಂತ್ರ ಇದೆ, ರೋಗಾರ್ಥಂ ಭೇಷಜಂ ಯಥಾ ದುಃಖಾರ್ಥಸ್ಯ ಏವಂ ಇದಂ ಅಧ್ಯಾತ್ಮ ಶಾಸ್ತ್ರ. ರೋಗಗಳಿಗೆ, ಕಾಯಿಲೆಗೆ ಹೇಗೆ ಔಷಧಿ ಇದೆಯೋ ಹಾಗೆ ಮನಸ್ಸಿನ ತಳಮಳಕ್ಕೆ, ದುಃಖಕ್ಕೆ ಅಧ್ಯಾತ್ಮಶಾಸ್ತ್ರ ಒಂದೇ ದಾರಿ, ಬೇರೆ ಯಾವುದು ಇಲ್ಲ. ನೀವು ಟ್ರ್ಯಾಂಕ್ವಿಲೈಸರ್ ಕೊಡಿ ಅಥವಾ ಸೋಡಿಯಂ ಕೊಡಿ, ಇನ್ನೊಂದು ಕೊಡಿ, ಏನೇ ಕೊಡಿ, ಅದೆಲ್ಲ ನಾಯಿ ಬಾಲಕ್ಕೆ ಕೊಳವೆ ಹಾಕಿದಂಗೆ ಅಷ್ಟೇ. ಅಧ್ಯಾತ್ಮಕ್ಕೆ ಯಾಕೆ ಬರ್ತೀವಿ? ವೈ ಡು ಯು ಕಮ್ ಟು ಅಧ್ಯಾತ್ಮ ಅಂದರೆ, ಸತ್ಯನಾರಾಯಣ ಶಾಸ್ತ್ರಿ ಹೇಳ್ತಾರೆ, ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್. ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ವಿತ್ ಭೋಗ ಆರ್ ವಿತೌಟ್ ಭೋಗ. ಭೋಗ ಇರಲಿ, ಭೋಗ ಇಲ್ಲದೆ ಹೋಗಲಿ. ವಿತ್ ಎ ಬ್ಯಾಡ್ ವೈಫ್ ಆರ್ ಎ ವಿತ್ ಎ ಇನ್ಸಫರಬಲ್ ಹಸ್ಬೆಂಡ್. ನನ್ನ ಪರಿಸರ ಯಾವುದೇ ಇರಲಿ, ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ನನಗೆ ಬೇಕು. ಬೇಕಾದರೆ ಅಧ್ಯಾತ್ಮ ಒಂದೇ ದಾರಿ. ಸೊ ಕರ್ಮಕ್ಕೂ ಕೂಡ ಲಿಮಿಟೇಷನ್ಸ್ ಇದೆ, ಧ್ಯಾನಕ್ಕೂ ಕೂಡ ಲಿಮಿಟೇಷನ್ಸ್ ಇದೆ, ಇಂಟೆಲೆಕ್ಚುವಲ್ ಅನಾಲಿಸಿಸ್ ಓದ್ತಿ ಅದಕ್ಕೂ ಕೂಡ ಲಿಮಿಟೇಷನ್ಸ್ ಇದೆ. ಅಧ್ಯಾತ್ಮದಲ್ಲಿ ಏನೂ ಇಲ್ಲ, ಪ್ರಶಾಂತತೆ. ಪ್ರಶಾಂತತೆ. ಸೊ ಮಾಂಡವಿಕ ಉಪನಿಷತ್ತಿಗೆ ಇನ್ನೂ ಎಂಟರ್ ಆಗಿಲ್ಲ ನಾವು. ಆ ಪ್ರಶಾಂತತೆ ಹೇಳಬೇಕಾದ್ರೆ ಕಗ್ಗ ತಗೊಳ್ತೀನಿ, ಯಾಕೆಂದರೆ ನನಗೆ ಕಗ್ಗ ಬಿಟ್ಟು ಮುಂದಕ್ಕೆ ಹೋಗೋಕ್ಕಾಗಲ್ಲ. ನೀವೇನಾದ್ರು ಸ್ವಲ್ಪ ಸಂತೋಷ ಆಗಿದ್ದರೆ ಈಗ ಅದು ಕಗ್ಗದ ಮೂಲಕ ಮಾತ್ರ ನಿಮಗೆ ನಾನು ಕೊಡಬಹುದು. ಕಗ್ಗದಲ್ಲಿ ಮೊದಲನೇದು ಕಗ್ಗ ಸ್ಟಾರ್ಟ್ ಆಗಿ, ಕಗ್ಗದಲ್ಲಿ 945 ಪದ್ಯ ಇದೆ. ಭಗವದ್ಗೀತೆಯಲ್ಲಿ 945 ಕಗ್ಗದಲ್ಲೂ ಇದೆ. ಮೊದಲನೇ ಪದ್ಯ ಕಗ್ಗ ಹೇಳುತ್ತೆ, ಶ್ರೀ ವಿಷ್ಣು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಶ್ರೀ ವಿಷ್ಣು ಅಂದರೆ ನಮ್ಮ ಪುರಾಣಿಕ ವಿಷ್ಣು ಅಂತ ತಗೊಂಡ್ರೆ ಕೂಡ ಶಂಖಚಕ್ರ ಗದಾ ಹಾಗೆ ತಗೊಳ್ಬೋದು, ಅಥವಾ ಸರ್ವವ್ಯಾಪಕತ್ವ. ವಿಷ್ಣು ಅಂದರೆ ಸರ್ವವ್ಯಾಪಕತ್ವ. ವಿಶ್ವಾದಿ ಮೂಲ ಎಲ್ಲಿಂದ ಬಂದಿದೆ? ವಿಶ್ವ ಎಲ್ಲಿಂದ ಬಂದಿದೆ? ಅಲ್ಲಿಂದ ಬಂದಿದೆ. ಮಾಯಾಲೋಲ ಹೇಳ್ತಾರೆ, ಮಾಯೆ. ಅವನು ಮಾಯಾಲೋಲ, ಅವನು ಆರಾಮಾಗಿದ್ದಾನೆ, ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ, ಮಾಯೇಟ. ದೇವ ಸರ್ವೇಶ, ಇವನು ದೇವ, ಸರ್ವೇ ಎಲ್ಲರಿಗೂ ಒಡೆಯ. ಪರಬ್ರಹ್ಮ ಎಂದು ಜನಂ
ಎಂದು ಜನರು ಆವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ, ಯಾವುದನ್ನು ಕಾಣದೇ ಇದ್ದರೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮ ಎಂದು ಜನಂ ಯಾವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ, ಭಕ್ತಿಯಿಂದ ನಂಬಿದ್ದಾರೆ, ಕಾಣಲಿಲ್ಲ ಆದರೂ ನಂಬಿದ್ದಾರೆ. ಆ ವಿಶೇಷಕ್ಕೆ ನಮಿಸೋ. ಶ್ರೀ ವಿಷ್ಣು ಸ್ಟಾರ್ಟ್ ಆಗುತ್ತೆ. 945 ಫಸ್ಟ್ 42 ಕದ್ಯ ಬರೀ ಪ್ರಶ್ನೆ, ನಮ್ಮ ತಲೆಯಲ್ಲಿರೋ ಪ್ರಶ್ನೆಗಳೆಲ್ಲ ಬರುತ್ತೆ ಅಲ್ಲಿ. ಬಂದು ಕೊನೆಗೆ 945ನೇ ಪದ್ಯಕ್ಕೆ ಬಂದಾಗ 945ನೇ ಪದ್ಯದಲ್ಲಿ ಒಂದು ಇಟ್ಟಿದ್ದಾರೆ. ನಾವು ಯಾಕೆ ಅಂದರೆ ನಾವು ಆ ವಿಷಯ ತಗೊಂಡ ಸ್ವಲ್ಪ ಹೊತ್ತು ಹಿಂದೆ ಶ್ರೀ ವಿಷ್ಣು ಅಂದಮೇಲೆ ಸ್ಟಾರ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಶ್ರೀ ವಿಷ್ಣು ಕೊನೆಗೆ ಶರಣು. 945 ಪದ್ಯಕ್ಕೆ ಶರಣು. ಶರಣುವು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣಾಗು. ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ, ಜೀವನವನ್ನು ಹೂ ಮಾಡೋ ಯತ್ನದಲ್ಲಿ ಶರಣಾಗು. ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣಾಗು. ಅಂತರಾತ್ಮ ಗಂಭೀರ ಪ್ರಶಾಂತಿ ಎಲ್ಲಿದೆ? ಇದು ಎಲ್ಲಿದೆ? ಎಲ್ಲಿದೆ? ನಮ್ಮೊಳಗಡೆನೇ ಇದೆ. ಅಂತರಾತ್ಮ ಗಂಭೀರ ಪ್ರಶಾಂತಿ. ಅಲ್ಲಿಗೆ ವಿಷ್ಣು ಎಲ್ಲಿದ್ದಾರೆ? ನಮ್ಮೊಳಗೆ. ಸರ್ವವ್ಯಾಪಕತ್ವ ನಮ್ಮೊಳಗೆ, ಪರಬ್ರಹ್ಮತತ್ವ ನಮ್ಮೊಳಗೆ, ನಾವೇ ಎಲ್ಲ. ಶರಣು ವಿಶ್ವಾತ್ಮದಲ್ಲಿ, ವಿಶ್ವಾತ್ಮದಲ್ಲಿ ಶರಣಾಗು. ನೋಡಿ, ಶ್ರೀ ವಿಷ್ಣು ಶುರು ಮಾಡಿ DVG ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸುಮವಿನಿಪ ಯತ್ನದಲ್ಲಿ, ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ, ವಿಶ್ವಾತ್ಮದಲ್ಲಿ ಶರಣಾಗು. ವಿಶ್ವಾತ್ಮದಲ್ಲಿ ಶರಣಾಗಬೇಕಾದ್ರೆ ಸಾಕಷ್ಟು ಜೀವನದಲ್ಲಿ ಕಷ್ಟ ಸುಖ, ನಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದು 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 ಅದು ಸಾಫ್ಟ್ ಆಗಿ 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 ಏನು ಬೇಡ ಸುಮ್ಮನೆ ಇರ್ತೀನಿ, ಆಯಿತಾ ಸರಿ ಸ್ವಲ್ಪ. ಕೆಲವರು ವಯಸ್ಸಾಗಿರೋರು ಹೇಳ್ತಾರೆ, ಯಾರೋ ಬಂದು ಹೌದಾ ಹಾಂ ಆಯಿತು ಸ್ವಾಮಿ ಹೋಗಿ ಬಂದ್ರೆ ಬನ್ನಿ. ಸ್ವಾಮಿ ಬ್ರಹ್ಮಾನಂದ ತಿರುಮಾಳ ಮಿಷನಲ್ಲಿ ಸ್ವಾಮಿ ಮಗಳಿಗೆ ಮದುವೆ ಆಯಿತು, ಸರಿ ಇನ್ನು ಯಾರೋ ತೀರೋದ್ರು, ಒಳ್ಳೆಯದು, ಇಷ್ಟೇ ಎಲ್ಲ ಒಳ್ಳೆಯದು. ತಾಕನಂದನು ಜಗದಿ ನೂಕನಂದನು ಯೋಗಿ ಏಕಾಕಿ ಸಹವಾಸಿ ಮಂಕುತಿಮ್ಮ. ಯಾರನ್ನು ಅಂಟಿಸ್ಕೊಳ್ಳಲ್ಲ, ಯಾರನ್ನು ಬೇಡ ಅನ್ನಲ್ಲ, ಯಾರನ್ನು ಅಂಟಿಸ್ಕೊಳ್ಳಲ್ಲ, ಯಾರನ್ನು ಬೇಡ ಅನ್ನಲ್ಲ. ಯಾಕೆ? ಯಾಕೆ ಅದು? ಅಷ್ಟರ ಮಟ್ಟಿಗೆ ವೈರಾಗ್ಯ ಬಂದ್ಬಿಟ್ಟಿದೆ. ವೈರಾಗ್ಯ ಅನ್ನೋದು ಅಷ್ಟರ ಮಟ್ಟಿಗೆ ಮನಸ್ಸಿಗೆ ಬಂದಿದೆ. ವೈರಾಗ್ಯ ಯಾಕೆ ಬಂದಿದೆ? ವಿಚಾರ ಮಾರ್ಗ. ಸೊ ನಾನು ಇವ್ರಿಗೆ ಹೇಳ್ತೀನಿ, ನಾನು ನಿಮಗೆ ಒಂದು ಸ್ವಲ್ಪ ಗೋಲಿ ಕೊಟ್ಟರೆ, ತಗೊಳ್ಳಿ ಗೋಲಿ ಚೆನ್ನಾಗಿದೆ, ನೀವೊಂದು 5-6 ವರ್ಷ ಹುಡುಗ ಇದ್ದಾಗ ಚಕ್ನ ತೆಗೆದು ಗೋಲಿ. ಈಗ ನಿಮಗೆ ಗೋಲಿ ಬೇಕು ಅಂತಲೂ ಇಲ್ಲ, ಬೇಡ ಅಂತಲೂ ಇಲ್ಲ. ಯು ಆರ್ ನ್ಯೂಟ್ರಲ್ ಟುವರ್ಡ್ಸ್ ದ್ಯಾಟ್ ಮಾರ್ಬಲ್. ಹೌದಾ? ಯು ಆರ್ ನ್ಯೂಟ್ರಲ್. ಯಾಕೆ? ನಿಮಗೆ ಗೋಲಿ ಮೇಲೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ. ಗೋಲಿ ಮೇಲೆ ಆಸಕ್ತಿ ಇಲ್ಲದ ವ್ಯಕ್ತಿಗೆ ಯಾಕೆ ಪ್ರಾಪಂಚಿಕ ವಸ್ತುಗಳ ಮೇಲೆ ಆಸಕ್ತಿ ಇರಬಾರದು? ಅದು ಕೂಡ ವಸ್ತುಗಳೇ. ಆ ಗೋಲಿಯನ್ನು ನಿಮ್ಮ ಜೊತೆ ಐಡೆಂಟಿಫೈ ಮಾಡಿಕೊಂಡು ನೀವೇ ಗೋಲಿ ಆಗಿದ್ರಿ. ದೊಡ್ಡದಾದ ಮೇಲೆ ಮನೆಯನ್ನು ನಿಮ್ಮ ಜೊತೆ ಐಡೆಂಟಿಫೈ ನೀವೇ ಮನೆ ಆಗಿರ್ತೀರ, ಅಥವಾ ನಿಮ್ಮ ಮನೆ ಸುತ್ತಿರುವ ಜನಗಳನ್ನು ಐಡೆಂಟಿಫೈ ಮಾಡ್ಕೊಂಡು ನೀವೇ ಅವರು ಆಗಿರ್ತೀರ. ನನ್ನ ಸಂಸಾರ, ನನ್ನ ಮನೆ, ನನ್ನ ಕಾರು, ನನ್ನ ಎಲ್ಲ ನಾನು 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 ಅನ್ನೋದು ವೈರಾಗ್ಯ. ಅಂದರೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ವರಯೋಗ ಸೂತ್ರವಿದು ಮಂಕುತಿಮ್ಮ.
ಎರಡು ಕೋಣೆಯ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಎರಡು ಕೋಣೆಯ ನೀ ಮಾಡು ಮನದಾಲಯದಿ. ಅದೇ ಕಷ್ಟ. ಕಷ್ಟ ಯಾಕೆ ಕಷ್ಟ ಹಾಗೆ ಅಂದರೆ ಹೇಗಿರ್ಬೇಕು ಹಾಗಿರೋದು, ಹಾಂ, ಒಳಗೆ ನಾನಾಯ್ತು ಭಗವಂತ ಆಯ್ತು ಅಂತ ಇರೋದು. ಗೋಲಿದು ಒಪ್ಕೊಂಡಿದ್ದೀರ, ಇದು ಯಾಕೆ ಕಷ್ಟ ಆಗುತ್ತೆ? ಭಾಳ ಸಿಂಪಲ್. ಇದು ವಸ್ತುವೇ, ನನ್ನ ದೇಹ ನಾನಲ್ಲ, ಈ ದೇಹದ ಸಂಬಂಧಪಟ್ಟಿದ್ದು ನಾನಲ್ಲ. ಇನ್ನು ಕಷ್ಟ ಹೆಂಗಾಗುತ್ತೆ? ಇದು ಉಪ್ಪಿನಕಾಯಿಗೆ ಖಾರ ಬೆರ್ತಾಗಬೇಕು. Everyone who has born in this world has to die. ಚಿನ್ಮಯಾನಂದ್ರ ಹೇಳಿದರು, everyone born in this world has to die. Don't die while living. Live after you are dead. After you are dead. ನಮ್ಮ ಕಷ್ಟ ಅಂದರೆ ದಿವಸ ನಾವು ಹೇಳ್ತೇವೆ ಸುಮ್ಮನೆ ಸಾಯ್ತಾ ಇದ್ದಾನೆ, ಸುಮ್ಮನೆ ಯಾರಿಗಾದ್ರು ಹೇಳುವಾಗಲೂ ಅವನು ಸುಮ್ಮನೆ ಸಾಯ್ತಾ ಇದ್ದಾನೆ ಅಂತ ಬೈಯೋದು ಹಂಗೆ. ಡೋಂಟ್ ಡೈ ವೈಲ್ ಲಿವಿಂಗ್, ಲಿವ್ ಆಫ್ಟರ್ ಯು ಆರ್ ಡೆಡ್. ಹೋಗ್ಬಿಟ್ಟಿದ್ದೀನಿ ನಾನಿಲ್ಲ, ಏನೋ ಇದ್ದೀನಿ, ನಡೀತಾ ಇದೆ, ಸಮರ್ಪಕವಾಗಿ ಹೋಗ್ತಾ ಇರೋದು. ವೈರಾಗ್ಯ, ಇಷ್ಟು ಮಟ್ಟಿಗೆ ವೈರಾಗ್ಯ ಬರದೇ ಹೋದರೆ ಉಪನಿಷತ್ತು ಒಳಗಡೆ ಹೋಗೋದು ಭಾಳ ಕಷ್ಟ. ಮಾಂಡವ್ಯ ಇನ್ನೂ ಕಷ್ಟ. ಗಾಟ್ ಇಟ್ ಮಾಂಡವ್ಯ ಓಂ ಪದದಿಂದ ಸ್ಟಾರ್ಟ್ ಆಗುತ್ತೆ. ಓಂ ಪದ ಉಪಾಸನೆ ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ಪ್ರಿಸ್ಕ್ರೈಬ್ ಆಗಿರೋದು. ನೀವು ಹೇಳ್ತಾ ಇದ್ದೀರಾ ಕಷ್ಟ ಇದೆ ಬಿಡಿಸ್ಕೊಳ್ಳೋಕ್ಕಿಂತ ಓಂ ಹೆಂಗೆ ಹೋಗ್ತೀರಾ? ಓಂ ಹೋದ ಕೂಡಲೇ ಯು ಹ್ಯಾವ್ ಟು ಡ್ರಾಪ್ ದ ವರ್ಲ್ಡ್, ಯು ಹ್ಯಾವ್ ಟು ಡ್ರಾಪ್ ಆಲ್ ದ ಎಕ್ಸ್ಪೀರಿಯನ್ಸಸ್, ಯು ವಿಲ್ ಗೋ ಬ್ಯಾಕ್ ಟು ಯುವರ್ ಸೈಲೆನ್ಸ್ ಸ್ಟೇಟ್ ವಿದಿನ್ ಎ ಸೆಕೆಂಡ್. ಇಸ್ ಇಟ್ ಪಾಸಿಬಲ್? ಸರ್ವಕರ್ಮ ಸನ್ಯಾಸ. ಇಸ್ ಇಟ್ ಪಾಸಿಬಲ್? ಓಮಿತ್ತೇಕಕ್ಷರಮಿದಂ ಸರ್ವಂ. ಮಾಡಲಿಕ್ಕೆ ಬನ್ನೀಗ. ಓಮಿತ್ತೇದಕ್ಷರಮಿದಂ ಸರ್ವಂ. ಇದೆಲ್ಲ ಓಂ, ಇದೆಲ್ಲ ಓಂ ಅಂತ ಹೇಳಿಬಿಟ್ರು. ತಸ್ಯ ಉಪವ್ಯಾಖ್ಯಾನಂ, ಈ ರೀತಿ ಒಂದು ಎಕ್ಸ್ಪೊಸಿಷನ್ ವಿವರಣೆ. ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಭೂತಂ ಹಿಂದೆ ಆಗೋಗಿರೋದು, ಭವತ್ ಇವಾಗಿರೋದು, ಭವಿಷ್ಯತ್ ಮುಂದೆ ಆಗಬೇಕಾಗಿರೋದು, ಎಲ್ಲ ಓಂ. ಓಮಿತ್ಯೇದಕ್ಷರಮಿದಂ ಸರ್ವ ತಿಳ್ಕೊಳ್ಳಿ. ಇದೆಲ್ಲ ಓಂ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಏನೇನು ಬರ್ತಾ ಇದೆ ಅದೆಲ್ಲ ಓಂ. ಭೂತ ಆಗೋಗಿರೋದು, ಭವತ್ ಇರೋದು, ಭವಿಷ್ಯತ್ ಇನ್ನಾಗಬೇಕು, ಅದು ಓಂ. ಅಷ್ಟಿಕೆ ನಿಲ್ಲಿಸಿಲ್ಲ. ಯಚ್ಚ ಅನ್ಯತ್ರಿಕಾಲಾತೀತಂ, ಇದಲ್ಲದೆ ಇನ್ನೇನಿದೆ? ತದಪಿ, ಅದು ಕೂಡ ಓಂಕಾರ ಏವ. ಇದಲ್ಲದೆ ಇನ್ನೇನಿದೆ? ಭೂತ ಆಗೋಗಿರೋದು, ಭವತ್ ಇವಾಗಿರೋದು, ಮುಂದೆ ಆಗಬೇಕಾಗಿರೋದು ನಮ್ಮ ಪ್ರಪಂಚ. ಇದಲ್ಲದೆ ಇನ್ನೇನಿದೆ? ಅದು ಓಂಕಾರ ಅಂತ. ಏನಿದೆ? ಪರಬ್ರಹ್ಮ. ಪರಬ್ರಹ್ಮ. ಇನ್ನೂ ಅಲ್ಲಿಗೆ ಹೋಗಿಲ್ಲ ನಾವು. ಭೂತ ಭವತ್ ಭವಿಷ್ಯತ್ ಅಲ್ಲದೆ ಇನ್ನೇನಿದೆ ನೋಡಿ? ವರ್ತಮಾನ, ಭೂತ, ಭವಿಷ್ಯತ್, ಇದೆಲ್ಲ ಈ ಪ್ರಪಂಚ ಎಲ್ಲ ನಮ್ಮ ಇಂದ್ರಿಯ ಗೋಚರ, ನಮ್ಮ ಅನುಭವಕ್ಕೆ ಬರುವಂಥದ್ದು. ನಮ್ಮ ಇಂದ್ರಿಯ ಗೋಚರಕ್ಕೆ ಬರದೇ ಇರೋದು, ನಮ್ಮ ಅನುಭವಕ್ಕೆ ಬರದೇ ಇರೋದು ಏನಾದರೂ ಇದೆಯಾ ಪ್ರಪಂಚದಲ್ಲಿ? ಇದೆಯಾ? ದೃಷ್ಟಿಗೋಚರ ನೋಡಿ. ಪಂಚಭೂತ ತಗೊಳ್ತೀನಿ. ಪಂಚಭೂತದಲ್ಲಿ ಏನು? ಭೂಮಿ ದೃಷ್ಟಿಗೋಚರ, ನೀರು
ದೃಷ್ಟಿಗೋಚರ. ಅಗ್ನಿ ದೃಷ್ಟಿಗೋಚರ. ವಾಯು. ಆಕಾಶ. ಸೊ ಮೂರನೇ ಸ್ಥಿತಿಗೆ ಬಂದಾಗ ದೃಷ್ಟಿಗೋಚರ ಇಲ್ಲ, ಇಂದ್ರಿಯ ಗೋಚರ ಇಲ್ಲ. ಆಕಾಶಕ್ಕೆ ಬಂದಾಗ ಇನ್ನೂ ಇಲ್ಲ. ಆಕಾಶದಲ್ಲಿ ಏನೇನಿದೆ ಗೊತ್ತಾ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ, ನಮ್ಮ ಅನುಭವಕ್ಕೆ ಬರುತ್ತಾ? ಯಾವುದೊಂದು ಇನ್ಸ್ಟ್ರೂಮೆಂಟ್ ಇಟ್ಟರೆ ಗೊತ್ತಾಗುತ್ತೆ. 5G 4G ಎಲ್ಲಿದೆ? ನಿಮ್ಮ ಅನುಭವಕ್ಕೆ ಎಲ್ಲಿ ಬಂದಿದೆ? ಇಲ್ಲ. ಸೊ ಯಚ್ಚ ಅನ್ಯತ್ರಿ ಕಾಲಾತೀತ. ಇದು ಪಂಚಭೂತಗಳು ತಗೊಂಡು ಬಂದಾಗ. ನಮ್ಮ ವ್ಯಕ್ತಿತ್ವನ್ನೇ ತಗೊಳ್ಳಿ. ನಮ್ಮ ಬುದ್ಧಿಕೋಶ, ನಮ್ಮ ಇಂದ್ರಿಯಗಳು ತಗೊಳ್ಳಿ. ಮನಸ್ಸು, ಬುದ್ಧಿ. ಇನ್ನು ಒಳಗಡೆ ಹೋದರೆ ಇಂದ್ರಿಯೇಭ್ಯ ಪರ ಅರ್ಥ, ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸಸ್ತು ಪರ ಬುದ್ಧಿ. ಮನಸ್ಸು ಅನುಭವಕ್ಕೆ ಬರುತ್ತೆ, ಬುದ್ಧಿ ಅನುಭವಕ್ಕೆ ಬರುತ್ತೆ. ಬುದ್ಧಿಯ ಹಿಂದೆ ಏನು ಬರುತ್ತೆ? ಹಾಗಲ್ಲ. ಇಂದ್ರಿಯೇಭ್ಯ ಪರಾಕರ್ತ ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸಸ್ತು ಬಲ ಬುದ್ಧಿ, ಬುದ್ಧಿರಾತ್ಮ ಮಹಾನ್ ಪರಃ. ಮಹತ್ತತ್ವ ಕಠೋಪನಿಷತ್ತಲ್ಲಿ ಬರುತ್ತೆ. ಬುದ್ಧಿಯ ಹಿಂದೆ ಮಹತ್ತತ್ವ ಇದೆ. ಮಹತ್ತತ್ವದ ಹಿಂದೆ ಏನಿದೆ? ಅವ್ಯಕ್ತ. ಅವ್ಯಕ್ತ ಪುರುಷ ಪರಃ. There are layers and layers of the world beyond buddhi. ಹೌದಾ? ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ದ ವರ್ಲ್ಡ್ ಬಿಯಾಂಡ್ ಬುದ್ಧಿಕೋಶ. ನಮ್ಮ ಅನುಭವಕ್ಕೆ ಬಂದಿದೆಯಾ? ಅದು ಕೂಡ ಓಂಕಾರ. ನಮ್ಮ ಅನುಭವಕ್ಕೆ ಬರೋ ಪ್ರಪಂಚ, ನಮ್ಮ ಅನುಭವಕ್ಕೆ ಬರದೇ ಇರೋ ಪ್ರಪಂಚ ಎಲ್ಲ ಸೇರಿ ಓಂಕಾರ. ಓಂ ಯಾಕೆ? ಸುಮ್ಮನೆ ಪಿಕ್ಚರು, ಸೌಂಡು ಇದೆಲ್ಲ ಇದೆ ಅಂತ ಹೇಳಿ ಓಂ ಯಾಕೆ ಬೇಕು? ಓಂ ಯಾಕೆ ಬೇಕು? ಓಂ ಯಾಕೆ ತೊಗೊಳ್ಬೇಕು? ವೇದಾಂತದ ಪರ್ಪಸ್ ಏನು? ಓಂ ತಂದಿರೋ ಉದ್ದೇಶ ಏನು? ಸ್ವರೂಪ ಓಂಕಾರ, ಭಗವಂತ ಓಂಕಾರ, ಆತ್ಮ. ಅದು ಆಮೇಲೆ ಓಂ ಯಾಕೆ ಬಂತು? ಓಂ ಸಿಂಬಲ್ ಯಾಕೆ ತಂದರು? ವೇದಾಂತದ ಕಥೆ ಏನಂದರೆ, ಆ ಪ್ರಪಂಚದ ಆ್ಯಕ್ಟಿವಿಟೀಸನ್ನು ಎಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಯಾವುದೋ ಒಂದು ಪಾಯಿಂಟಿಗೆ ತರಬೇಕು. ಇಂಡಿಯಾ ಹೊರಗಡೆ ಇಂಡಿಯಾನ ಹೇಗೆ ಗುರುತಿಸ್ತಾರೆ? ನಮ್ಮ ಫ್ಲ್ಯಾಗ್ ನೋಡಿದ್ರೆ ಇಂಡಿಯಾ ಅಂತಾರೆ. ಇಡೀ ಪ್ರಪಂಚ ಅನುಭವ ಇದನ್ನೆಲ್ಲ ಗುರುತಿಸ್ಬೇಕಾದ್ರೆ ಓ ಯಾಕೆ ಓಂ ಬೇಕು? ಯಾಕೆ ಬೇಕು? ಆ ಓಮನ್ನು ಧ್ಯಾನ ಮಾಡುವಾಗ ನಾನು ಪ್ರಪಂಚದ ಎಲ್ಲ ವಿಷಯಗಳನ್ನು ಆ ಓಮಲ್ಲಿ ಕೇಂದ್ರೀಕೃತ ಮಾಡಿ, ಓಮಲ್ಲಿ ನಾನು ನಿಂತು ಐ ಸಾಫನ್ ಇಟ್, ಐ ಸಾಫನ್ ಇಟ್, ಐ ಸಾಫನ್ ಇಟ್ ಆ್ಯಂಡ್ ಜೆಂಟ್ಲಿ ಸ್ಲಿಪ್ ಇನ್ ಟು ಸೈಲೆನ್ಸ್. ದಟ್ ಈಸ್ ಮೈ ರಿಯಲ್ ಸ್ಟೇಟ್. ಅರ್ಥ ಆಯ್ತಾ? ಓಮನ್ನು ಸಾಫ್ಟ್ 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 ಸೈಲೆನ್ಸ್ಗೆ ಹೋಗಬೇಕು. ಓಂ ಅನ್ನೋದು ಥ್ರೆಶೋಲ್ಡ್ ಪಾಯಿಂಟ್. ಓಂ ಹೇಳಿದಾಗ ಏನು ಹೇಳ್ತಾ ಅಂದರೆ ಪರಬ್ರಹ್ಮಣಿ ತಸ್ಯ ಏವ. ಪರಬ್ರಹ್ಮ ಅಪರಬ್ರಹ್ಮ ಎರಡೂ ಸೇರಿಸಿ ಓಂ. ಸೊ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು? ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಾಗಲೇ ನಮಗೆ 25 ಆಲೋಚನೆಗಳು ಬರುತ್ತೆ. ನಮ್ಮನ್ನು 1 ನಿಮಿಷ ನಮ್ಮ ಮನಸ್ಸು ಕೂತಲ್ಲಿ ಕೂರಲ್ಲ. ಅದು ಪೂಜೆ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು ಕೂತ. ಈಗ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು? ವಿಷಯ ತಿಳ್ಕೊಳ್ಬೋದು. ಆದರೆ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ನನಗೂ ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋಕ್ಕೆ, ಯಾವ ಆಲೋಚನೆಯೂ ಇಲ್ಲದೆ 5 ನಿಮಿಷ ನಿಮಗೆ ಕೂತ್ಕೊಳ್ಳೋಕ್ಕಾದರೆ ನೀವು ಓಂ ಉಪಾಸನೆ ಮಾಡ್ಬೋದು. ಯಾವ ಆಲೋಚನೆಯೂ ಇಲ್ಲದೆ 5 ನಿಮಿಷ ಕೂತ್ಕೋತೀರಾ ಯಾರಾದರೂ? ಯಾವುದೇ ಆಲೋಚನೆ ಇಲ್ಲದೆ, ಬಂಧನ ಇಲ್ಲ, ಫ್ರೀಯಾಗಿ. ಶರೀರದ ಮೇಲೂ ಇದಿರಲ್ಲ. ಭಾಳ ಸಾಧಕರು, ಭಾಳ ದೊಡ್ಡ ಸಾಧಕರು, ಭಾಳ ದೊಡ್ಡ ಸಾಧಕರು. ನೋ
ಜ್ಯೋತಿಗೀತೆ ವಿಲ್ ಬಿ ಸ್ಪಾಯಿಲಿಂಗ್ ಯುವರ್ ಸಿಸ್ಟಮ್. ಭಗವಂತ ಹೇಳಿದಾನಲ್ಲ ಭೂಮಧ್ಯ ಭ್ರೂರ್ ಮಧ್ಯೆ ಪ್ರಾಣವಾಕ್ಯ ವಾಮಿಕ್ಯ ಸಮ್ಯಕ್ ಅಂತ ಹೇಳಿದರೆ, ಅದು ಬಿಗಿನಿಂಗಲ್ಲಿ ಭ್ರೂರ್ ಮಧ್ಯೆ ಅಂದರೆ ನಾವು ಲಿಟರಲಿ ಬೃಹರ್ ಮಧ್ಯೆ ತಗೊಳ್ಬಾರ್ದು. ಲಿಟರಲಿ ಬೃಹರ್ ಮಧ್ಯೆ ತಗೋಬಾರ್ದು. ದೃಷ್ಟಿಯಿಂದ ಆಚೆ ಹೋಗುವಂಥದ್ದು, ದೃಷ್ಟಿಯ ಮಧ್ಯೆ ಕೇಂದ್ರೀಕೃತ ಮಾಡೋದಲ್ಲ. ಓಮಲ್ಲಿ ನಾವು ಏನು ಮಾಡಿದ್ದೀವಿ? ಓಮಲ್ಲಿ ಏನು ಮಾಡಿದ್ದೀವಿ? ಓಂ ಓಂ ಮಾಡಿ ಸೈಲೆಂಟ್ ಮಾಡಿ ಓಮನ್ನು ಬಿಟ್ಟು ಸೈಲೆನ್ಸ್ ಹೋಗೋದು. ಓಂ ಕೂಡ ಬೇಡ. ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತು. ಗಾಯತ್ರಿ ಮಂತ್ರ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಓಮಿಂದ ಸ್ಟಾರ್ಟ್ ಆಗುತ್ತೆ. ಗಾಯತ್ರಿ ಆಫ್ಟರ್ ಮೆಚುರಿಟಿ ಮರ್ಜಸ್ ಇಂಟು ಓಂ. ಗಾಯತ್ರಿ ಸ್ಟ್ರೆಚ್ ಆದಾಗ ಓಂಗೆ ಓಂ ವೆನ್ ಸ್ಟ್ರೆಚ್ಡ್ ಮರ್ಜಸ್ ಇಂಟು ಸೈಲೆನ್ಸ್. ಓಂ ವೆನ್ ಸ್ಟ್ರೆಚ್ಡ್ ಮರ್ಜಸ್ ಇಂಟು ಸೈಲೆನ್ಸ್. ದಟ್ ಈಸ್ ಯುವರ್ ರಿಯಲ್ ಸ್ಟೇಟ್. ಯಾರಾದರೂ ಹೇಳಿದಾರ? ಇವನ್ ಧ್ಯಾನ ಮಾಡಬೇಕಾದ್ರೂ ಕೂಡ ಇದ್ರ ಸ್ಥಿತಿಗೆ ಹೋಗ್ತೀವಲ್ಲ. ನನಗೆ ಅನುಭವ ಇಲ್ಲ, ನಿಮಗೆ ಅದು ಬಂದಿದ್ದರೆ ಗೊತ್ತಿಲ್ಲ. ಬಟ್ ನನಗೆ ಮನಸ್ಸು ಆಲೋಚನಾರಹಿತವಾಗಿ ಯಾವುದೇ ಬಂಧನಕ್ಕೆ ಒಳಪಡದೆ ಇರುವಂಥ ಸ್ಥಿತಿ. ಹಾಗೆ ಈಗ ಆಗುಂಬೆಯ ಅಸ್ತಮನ, ದ್ರೋಣ ಪರ್ವತದ ಉದಯ ಇದೆಲ್ಲ ನೋಡಿದಾಗ ಮನಸ್ಸಿಗೆ ಏನಾಗುತ್ತೆ? ಒಂದು ಕ್ಷಣ ಮನಸ್ಸೇ ಇಲ್ಲ ಅಂತ ಹಾಕಿಬಿಡುತ್ತೆ. ಇಲ್ಲ, ಮನಸ್ಸು ಇಲ್ಲ. ಅಮನಿ ಭಾವ, ಅಮನಸ್ಕನಾಗೋದು. ಅದಕ್ಕೆ ಯಾವ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಡ. ಯು ಡ್ರಾಪ್ ಇಟ್, ಯು ಡ್ರಾಪ್. ಇದು ಓಂ. ಸೊ ಓಂಕಾರ ಉಪಾಸನೆ ಪರಮ. ಸೊ ನಿಮ್ಮಲ್ಲಿ ಯಾರಾದರೂ ಅವ್ರಿಗೆ ನನಗಂತೂ ಅಂದರೆ ಹೇಳಿಬಿಡ್ಬೇಕು. ನಮಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ. ಸ್ವತಃ ಸಿದ್ಧ. ನೀವೇನು ಮಾಡ್ತಿದ್ದೀರೋ ಅಲ್ಲೇ ನಿಮ್ಮನ್ನು ನೀವು ಮರೆತರೆ ಅದು ಮೋಕ್ಷ. ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ. ಮುಕ್ತಿ ಎಂಬುದು ಮನಸ್ಸಿನ ಸಮಸ್ಥಿತಿ ಬೇರಲ್ಲ. ರಕ್ತಿ ವಿಪರೀತವಾದಕ್ಕಾಗದಿರ ಮುಕ್ತಿ. ರಕ್ತಿ ಅಂದರೆ ಆಸಕ್ತಿ. ಮನಸ್ಸಿಗೆ ಆಸಕ್ತಿ ಆಗಲಿಲ್ವೋ ಮುಕ್ತಿ. ಯುಕ್ತಿಯಿಂ ಕರಣಚೇಷ್ಟಿತವ ತಿದ್ದುತ ಯುಕ್ತಿಯಿಂದ ಇಂದ್ರಿಯಗಳ ಚೇಷ್ಟೆಯನ್ನು ತಿದ್ದುತ ಶಮಿಪ ಶಾಂತಗೊಳಿಸುವ ಶಕ್ತಿವಂತನೇ ಮುಕ್ತ. ಯುಕ್ತಿಯಿಂದ ಬನ್ನಿ, ಇವಾಗ ಒಂದು ವಿಷಯ ಬಂತು. ಯುಕ್ತಿಯಿಂದ ಅಂದ್ರೇನು ನೋಡೋಣ. ಯುಕ್ತಿಯಿಂದ ಕರ್ಣಚೇಷ್ಟಿತವ ತಿದ್ದುತ. ಉಪಾಯದಿಂದ ಸಾಧನ ವಿಚಾರ ಮಾರ್ಗ. ನಾವು ಅಧ್ಯಾತ್ಮದಲ್ಲಿ ವಿಚಾರ ಮಾರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ವಿಚಾರ ಮಾರ್ಗದಲ್ಲಿ ಬುದ್ಧಿಯ ಬಳಕೆ ಜಾಸ್ತಿ ಆಗುತ್ತೆ. ನೀವು ಮೆಡಿಟೇಷನ್ನು, ಮೈಂಡು, ಕಾನ್ಸಂಟ್ರೇಷನ್ ಅಲ್ಲೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಂತ ನನಗೆ. ವಿಚಾರ ಮಾರ್ಗದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ವಿಚಾರ ಮಾರ್ಗಕ್ಕೆ ನಿಮಗೆ ಏನು ಆಧಾರ ಸಿಗುತ್ತೆ ಅಂದರೆ ಉಪನಿಷತ್ತು ತತ್ವ ಆಧಾರ ಸಿಗುತ್ತೆ. ಆ ಆಧಾರದಲ್ಲಿ ನಿಮ್ಮ ಮನಸ್ಸನ್ನು, ನಿಮ್ಮ ಬುದ್ಧಿಯನ್ನು ಹೊಡಿತೀರ. ಹೇಗೆ ಹೊಡಿತೀರಾ? ವಿವೇಕದಿಂದ ಹೊಡಿತೀರಾ. ಇದು ಆತ್ಮ, ಇದು ಅನಾತ್ಮ. ವಿವೇಕ ಯಾವುದು ನಮ್ಮ ಅನುಭವಕ್ಕೆ ಬರ್ತದೆಲ್ಲ ಅನಾತ್ಮ, ನಿತ್ಯ ಅನಿತ್ಯ. ವಿವೇಕ ಇದು ವಿಚಾರ ಮಾರ್ಗದಲ್ಲಿ ಮಾತ್ರ ಸಾಧ್ಯ. ನಮಗೆ ಕೆಲವು ಸರಿ ಎಕ್ಸ್ಪೀರಿಯನ್ಸ್ ನಾವು ಯೋಚನೆ ಮಾಡಿ, ಚಿನ್ಮಯಾಂದರು ಇದ್ದಿದ್ದರೆ ಈ ವಿಷಯದಲ್ಲಿ ಏನು ಡಿಸಿಷನ್ ತೊಗೋತಿದ್ರು? ಹೋಗಾಯ್ತು, ಪ್ರಾಬ್ಲಮ್ ಸಾಲ್ವ್. ಆ ವ್ಯಕ್ತಿತ್ವ ನಿಮ್ಮೊಳಗಡೆ ಬಂದುಬಿಟ್ರೆ ಅದಕ್ಕೆ ಗುರು ಬೇಕು ಅಂತ ಹೇಳ್ತಾರೆ. ತುಂಬ ಫೀಲ್ ಆಗುತ್ತೆ. ಹಾಂ, ತುಂಬ ಫೀಲ್ ಆಗುತ್ತೆ. ಗುರುಗಳು ಅವ್ರು ಇದ್ದಿದ್ರೆ ಏನಾಗ್ತಿತ್ತು? ಇದೇನು ನಾನೇನು ಮಾಡ್ತಾಯಿದ್ದೀನಿ? ಇಷ್ಟು ವಿಶಾಲವಾಗಿದೆ ಮನಸ್ಸು, ನಾನು ಯಾಕೆ ಇಲ್ಲಿ ಕೊರಕಲಲ್ಲಿ ಸಿಗಾಕೊಂಡಿದ್ದೆ? ಡ್ರಾಪ್.
ಏನೇ ಥಾಟ್ ಬಂದರೂ ಯು ವಿಲ್ ಡ್ರಾಪ್ ಇಟ್. ವಿಚಾರ ಮಾರ್ಗ, ಅಧ್ಯಾತ್ಮದಲ್ಲಿ ವಿಚಾರ ಮಾರ್ಗ ಅಂದರೆ ಬುದ್ಧಿಕೋಶ. ನೋಡಿ, ಬುದ್ಧಿಗೆ ಭಾಳ ಇಂಪಾರ್ಟೆನ್ಸ್ ಇದೆ ಅಧ್ಯಾತ್ಮದಲ್ಲಿ, ಗೊತ್ತಾ? ಬುದ್ಧಿಕೋಶಕ್ಕೆ ವಿಜ್ಞಾನಮಯ ಕೋಶ ಅಂತಾರೆ. ವಿಜ್ಞಾನಂ ಬ್ರಹ್ಮ, ವಿಜ್ಞಾನ ಅಂತ ಹೇಳ್ತಾರೆ. ಜ್ಯೇಷ್ಠ ಬ್ರಹ್ಮ ಇತಿ ಉಪಾಸತೆ. ನಿಮ್ಮ ಡೆವಲಪ್ಮೆಂಟ್ಸು ಏನೇನು ಮಾಡ್ತಾ ಇದ್ದೀರಿ ಇದೆಲ್ಲ ವಿಜ್ಞಾನ ಕೋಶದಿಂದಲೇ ಆಗಿರೋದು. ಜ್ಯೇಷ್ಠ ಬ್ರಹ್ಮನಿಗೆ ಬಹಳ ಬಹಳ ಹತ್ತಿರವಾಗಿರೋದು ವಿಜ್ಞಾನಮಯ ಕೋಶ. ವಿಚಾರ ಮಾರ್ಗಕ್ಕೆ ಬಂದಾಗ ವಿಜ್ಞಾನಮಯ ಕೋಶ ಬೇಡ. ನಿದ್ರೆಯಲ್ಲಿ ಏನಿತ್ತು? ವಿಜ್ಞಾನಮಯ ಕೋಶ ಇತ್ತ? ಇಲ್ಲ. ನೀವು ಆನಂದವಾಗಿದ್ರಾ? ಮನಸ್ಸಿತ್ತ? ಇಲ್ಲ. ಆನಂದವಾಗಿದ್ರಾ? 6 hours 7 hours ಇದ್ರಾ? ಬಾಡಿ ಎಲ್ಲ ಎದ್ದಾದ್ಮೇಲೆ ಗೊತ್ತಾಯ್ತಲ್ಲ. ಸೊ ಹಾಗಂತ ಬೈ ಇನ್ಫರೆನ್ಸ್ ಯು ಕಮ್ ಟು ಎ ಕನ್ಕ್ಲೂಷನ್ ಯು ಆರ್ ಬ್ಲಿಸ್ಫುಲ್ ಫಾರ್ 6 hours. ಅಲ್ಲಿ ಏನು ಕ್ವಾಲಿಟೀಸ್ ಇತ್ತು? ಅಲ್ಲಿ ಮನಸ್ಸಿರಲಿಲ್ಲ, ವಿಜ್ಞಾನಮಯ ಕೋಶ ಇರಲಿಲ್ಲ, ರಾಗದ್ವೇಷ ಇರಲಿಲ್ಲ. ಒಂದು ವೇಳೆ ಹಗಲೊತ್ತಲ್ಲಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಡಿಸೈರ್ಸ್ ಬೇಡ, ವಿಚಾರ ಬೇಡ, ಆಲೋಚನೆ ಬೇಡ. ನಿದ್ದೆಯಲ್ಲಿರೋ ಸ್ಥಿತಿ ನಾನು ಹಗಲು ಹೊತ್ತಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ, ಇಟ್ಸ್ ಎ ವೇಕ್ಫುಲ್ ಸ್ಲೀಪ್. ಇದು ವಿಚಾರ ಮಾರ್ಗ. ನಾನು ಹಾಗೆ ಹೇಳಿದೆ, ನಾನು ಹೀಗೆ ಹೇಳಿದೆ, ನಾನು ಹಾಗೆ ಹೇಳಬೇಕಾಗಿತ್ತು, ಹೀಗೆ ಏನು ಹೇಳೋದೆ ನೀವು? ಏನು ಮಾಡ್ತೀರಾ? ಪ್ರಪಂಚವನ್ನು ಚಿನ್ಮಯಂದ್ರ ಹೇಳ್ತಾರೆ, ಯು ಕೆನಾಟ್ ಮ್ಯಾನಿಪುಲೇಟ್ ಎ ಬ್ಲೇಡ್ ಆಫ್ ಗ್ರಾಸ್ ಇನ್ ದಿಸ್ ವರ್ಲ್ಡ್. You can manipulate only one thing, that is your mind. You can take it to any high level or bring it to any low level. ಒಂದು ಪ್ಯಾಸೇಜು ಸ್ವಾಮಿ ಚಿನ್ಮಯಾನಂದರದ್ದು ತೊಗೊಂಡಿದ್ದೀನಿ, ಅದನ್ನು ಹೇಳ್ತೀನಿ. ಅದು ನಿಮಗೆ ಸಾಧನಿಕರಿಗೆ, ಈಗ ನಾವೆಲ್ಲ ಸಾಧಕರೇ, ಯಾವುದೋ ಒಂದು ಮಟ್ಟದಲ್ಲಿ ಆ ಇಂಟಗ್ರೇಷನ್ ಆಫ್ ಪರ್ಸ್ನಾಲಿಟಿ. ನಾನಿದು ಹಾಕ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ, ನನ್ನೊಂದು ಗ್ರೂಪ್ ಇದೆ, ಫ್ರೆಂಡ್ಸ್ ಹೂ ಲೈಕ್ ಸ್ವಾಮಿ ಚಿನ್ಮಯಾನಂದ ಅಂತ. ಅಲ್ಲಿ ಇದನ್ನು ಪ್ಯಾಸೇಜ್ ಹಾಕ್ತಾ ಇದ್ದೀನಿ. ಪ್ರತಿ ಶ್ಲೋಕ ಆದ ಕೂಡಲೇ ನಾನು ಅದರ ಚಿನ್ಮಯಾಂದ್ರ ವೀಡಿಯೋ ಹಾಕ್ತೀನಿ, ಆ ಶ್ಲೋಕದ ವೀಡಿಯೋನೇ ಹಾಕ್ತೀನಿ ಚಿನ್ಮಯಾಂದ್ರದ್ದು. ಅಲ್ಲಿ ಇದು ಒಂದು ಕಟ್ಟೆ ಹೇಳ್ತಾರೆ ಸಾಧಕರಿಗೆ. ಇದು ಭಗವದ್ಗೀತೆ 6ನೇ ಅಧ್ಯಾಯ 42ನೇ ಶ್ಲೋಕ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಃ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ಅಂತ ಇದೆ. ನೋಡಿ, ದ ಮೋರ್ ಇಂಟಗ್ರೇಟೆಡ್ ಎ ಪರ್ಸ್ನಾಲಿಟಿ ಈಸ್, ಇಂಟಗ್ರೇಟೆಡ್ ಅಂದ್ರೇನು? ಇಂಟಗ್ರೇಷನ್ ಆಫ್ ಪರ್ಸ್ನಾಲಿಟಿ ಅಂದ್ರೇನು? ಇಂಟಗ್ರೇಷನ್ ಅಂದರೆ ನಮ್ಮಲ್ಲಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ಇದೆ. ಬಾಡಿ ಮೈಂಡ್ ಇಂಟೆಲೆಕ್ಟು ನಮ್ಮ ಸ್ಪಿರಿಟಿನ ಡೈರೆಕ್ಷನಲ್ಲಿ ಹೋದರೆ ಇಂಟಿಗ್ರೇಷನ್, ಮೈಂಡೇ ಹೇಳ್ಕೊಂಡು ಹೋದರೆ ಡಿಸಿಗ್ರೇಟೇಷನ್, ಅಥವಾ ಬುದ್ಧಿ ಹೇಳ್ಕೊಂಡು ಹೋದರೆ ಬುದ್ಧಿನೂ ಎಲ್ಲ ಸರಿ ಇರಲ್ಲ. ಸ್ಪಿರಿಚುವಲ್ ಕೋರಲ್ಲಿ ಯಾರು ಇರ್ತಾರೆ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ, ಬುದ್ಧಿಕೋಶದಲ್ಲಿ ಮಿಸ್ಟೇಕ್ ಹೋಗೋ ಚಾನ್ಸ್ ಇದೆ. ಅದು ಇಂಟಗ್ರೇಷನ್ ಆಫ್ ಪರ್ಸ್ನಾಲಿಟಿ. ದ ಮೋರ್ ಇಂಟಗ್ರೇಟೆಡ್ ಎ ಪರ್ಸ್ನಾಲಿಟಿ ಈಸ್, ದ ಮೋರ್ ಸ್ಪಿರಿಚುವಲ್ ಹಿ ಬಿಕಮ್ಸ್. And therefore, he must be given a chance to fulfill himself, not in heaven, which is a plane for enjoyment, but he must arrive right here to strive more diligently and achieve the highest. Punayil barabeku. Such an ego-centered jiva, as soon as it leaves one embodiment, immediately comes to manifest itself in a conducive atmosphere where it can continue its pilgrimage without any obstruction. It being an aspiring heart, it should necessarily come to be born only in a family of wise men and meditation. ಪುನಃ ಬಂದು ಬಿಡ್ತಾರೆ, ಭಗವದ್ಗೀತೆಯಲ್ಲೇ ಹೇಳಿರೋದು. ಸೊ ನಮಗೆ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಜಾಗ ಇಲ್ಲ, ನಾವಿಲ್ಲೇ ಬರಬೇಕು. ಹೇಗೆ ಬರ್ತೀವಿ? ಯಾವ ರೀತಿ ಹೋಗ್ತಾ ಇದ್ದೀವಿ ಹಾಗೆ ಬರ್ತೀವಿ. ಅಂತ ಕಾಲೇ ಚ ಮಾಮೇವ ಸ್ಮರಮುಕ್ತ್ವಾ ಕಲೇವರಂ
ಕರೆಕ್ಟಾ? ಅಸಂಶಯ ಬಂದೇ ಬರ್ತೀನಿ, ನನ್ನನ್ನೇ ಬಂದು ಸೇರ್ತಾನೆ ಅಂತ. ಸೊ ಈ ರೀತಿ ನಮಗೆ ಅಧ್ಯಾತ್ಮದಲ್ಲಿ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ, ನಮ್ಮ ಗುರುಗಳ ಮೇಲೆ ಎಷ್ಟು ಮಟ್ಟಿಗೆ ನಂಬಿಕೆ ಇದೆ, ನಾವು ದೇವರನ್ನು ನಂಬಿದ್ದೀವಿ, ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ, ಇದು ನಮ್ಮ ದಾರಿಯನ್ನು ನಮಗೆ ತೋರಿಸ್ತದೆ. ವೇದ ಲೋಕ, ಒಂದು ಕಗ್ಗ ಹೇಳಿ ಮುಗಿಸ್ತೀನಿ. ವೇದ ಲೋಕಾಚಾರ, ವೇದ ಅಂದರೆ ಏನೀಗ ಹೇಳಿದೆ, ಲೋಕಾಚಾರ ಹೊರಗಡೆ ಹೇಗೆ ಬಿಹೇವಿಯರ್ ಇದೆ, ನಿನ್ನ ಅನುಭವದ ಯುಕ್ತಿ, ನಿನಗೇನು ಅನುಭವ ಆಗಿದೆ ಶೋಧಿಸಿ ಮೂರನ್ನು ಸಂವಾದಗೊಳಿಸು. ವೇದ ಲೋಕಾಚಾರ ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನ್ನು ಸಂವಾದಗೊಳಿಸು. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣ, ಹಾದಿ ದೀಪ ವಧು ನಿನಗೆ ಮಂಕುತಿಮ್ಮ. ನಿನಗದು ದೀಪ, ಪ್ರತಿಯೊಬ್ಬರಿಗೂ ಒಂದೊಂದು ದೀಪ, ಅವ್ರವ್ರ ದೀಪ ಅವರವರೇ ಕಂಡುಕೊಳ್ಬೇಕು. ವೇದ ಲೋಕಾಚಾರ ನಿನ್ನ ಅನುಭವದ ವ್ಯಕ್ತಿ, ನಮ್ಮದು ದೀಪ ನಾವೇ ಕಂಡುಕೊಳ್ಬೇಕು. ನಮ್ಮ ದೀಪ ನಿಮ್ಗಾಗಲ್ಲ, ಆಗಬೇಕು. ಉದ್ಧರೇತ್ ಆತ್ಮನಾಂ ಆತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ತ್ರಿಪುರಾತ್ಮನಃ. ನನಗೆ ನಾನೇ ಮಿತ್ರ, ನನಗೆ ನಾನೇ ಶತ್ರು. ಏನಾರ ಪ್ರಶ್ನೆ ಇದ್ದರೆ ಕೇಳಿ, ಬೇಕಾದರೆ ಮತ್ತೆ ನೋಡೋಣ. ಸನಾತನ ಧರ್ಮ ಅಂತ ಎಲ್ಲ ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ವಿವರಣೆ. ಹಳೆಯ ಕಾಲದಿಂದ ನಮ್ಮ ಸಂಪ್ರದಾಯದ ಏನೇನು ಬಂದಿದೆ, ನಾವು ನಮ್ಮ ಬ್ಲಡ್ಡಲ್ಲಿ ಏನು ಬಂದಿದೆ ಅದೆಲ್ಲ ನಮ್ಮ ಋಷಿ ಮಣಿಗಳ ಪರಂಪರೆಯಾಗಿ ಏನು ವೇದದಿಂದ ಬಂದಿದೆಯಲ್ಲ ಅದೆಲ್ಲ ಅದನ್ನು ನಾವು ಫಾಲೋ ಮಾಡ್ಕೊಂಡಿದ್ದೀವಿ. ಸನಾತನ ಅಂದರೆ ಓಲ್ಡ್ ಅಂತ, ಗ್ರ್ಯಾಂಡ್ ಓಲ್ಡ್, ಭಾಳ ಹಿಂದಿನಿಂದ ಬಂದಿರುವಂಥದ್ದು ಅಂತ. ಈ ಸಾಧನೆಯಲ್ಲಿ ನಮ್ಮ ಪೂರ್ವಜನ್ಮ ಹಿಂದಿನ ಜನ್ಮಗಳದ್ದು ನಮ್ಮದು ಏನಿದೆ ಅದು ಕೂಡ ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮೂಲಕ ಅದು ಕೆಲಸ ಮಾಡ್ತಾ ಇದೆ. ನಾನು ಇಲ್ಲಿ ಬಂದು ಕೂತಿರ್ಬೇಕಾದ್ರೆ ನಮ್ಮ ಮನೇಲಿ ಯಾರು ಬೇರೆ ಮಕ್ಕಳು ಯಾರು ಮಾಡಿಲ್ಲ, ನಾನು ಯಾಕೆ ಬಂದು ಕೂತಿದ್ದೀನಿ. ನಮ್ಮಪ್ಪ ಟಿ ವಿಲಿ ನನ್ನ ವೀಡಿಯೋ ನೋಡಿದ್ರೆ ಹೇಳ್ತಾಯಿದ್ರು, ಎಲ್ಲರಿಗೂ ಈ ಥರ ಮಾತಾಡಲಿಕ್ಕೆ ಆಗೋದಿಲ್ಲ. ನಮ್ಮಪ್ಪ ಹೇಳ್ತಾಯಿದ್ರು ನನಗೆ. ನಮ್ಮಪ್ಪ ಅಲ್ಲ ಗುರುಗಳ, ನಾನು ಏನು ಹೇಳ್ಕೋದಂದ್ರೆ ಇವಾಗ ನಮಗೆ ಗೊತ್ತಾಗ್ತಾ ಇದೆ ಇವಾಗ ಪಾಸಿಟಿವ್ ನನ್ನಲ್ಲಿ ಏನಿದೆ, ಇದು ಪೂರ್ವಜನ್ಮದ ಒಂದು ಗಿಫ್ಟ್ ಇದೆ, ಅದನ್ನು ನಾನು ಇನ್ನೂ ಮುಂದುವರಿಸ್ಕೊಂಡು ಹೌದು, ಅದರಲ್ಲಿ ಅಷ್ಟು ಹೆಚ್ಚು 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 ನಂಬಿಕೆ ಬೆಳೆಸ್ಕೊಂಡು ನಾವು ಎಲ್ಲಿವರೆಗೂ ಹೋಗಬೇಕಂದ್ರೆ ಆ ಪರಮಾತ್ಮ ತತ್ವವನ್ನು ನಮ್ಮ ಪ್ರತಿನಿತ್ಯದ ಆಚರಣೆಯಲ್ಲಿ ಕಾಣುವಂಥದ್ದು. ನಮ್ಮ ರಾಮನ ವಿಗ್ರಹದ ರೂಪ, ಕೃಷ್ಣನ ವಿಗ್ರಹದ ರೂಪ ಅದೆಲ್ಲ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ, ಒಂದು ಸ್ಟೇಜಲ್ಲಿ ಅದು ನಿರಾಕಾರ ನಿರ್ಗುಣ, ಅದು ದ್ವೈತ ಆಗುತ್ತೆ, ದ್ವೈತದಿಂದ ನಿರ್ಗುಣ. ಯಾಕಂದರೆ ನನ್ನ ಒಳಗಡೆ ಹೋದಾಗ ಅಲ್ಲಿ ಪೂಜೆ ಅದೇ ಹೇಳ್ತಾರಲ್ಲ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ. ಸೊ ಅದು ಸಾಯುಜ್ಯಕ್ಕೆ ಪ್ರಯತ್ನ ಮಾಡಬೇಕು. ಮಾಡ್ತಾ ಇದ್ದಾಗ ನೀವು ಅಲ್ಲಿ ಆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತಿಲ್ಲ. ನಿಮಗೆ ಪೂರ್ವಜನ್ಮದ ಏನಾದರೂ ಜೊತೆಗೆ ಬಂದಿದ್ದರೆ ಅದು ಇವಾಗಲೇ ಸ್ವತಃ ಸಿದ್ಧ. ಅದು ಇವಾಗ ನಾವು ಈ ಸಾಧನಾ ಮಾರ್ಗದಲ್ಲಿ ಇರಬೇಕಾದ್ರೆ ನಮಗೆ ಈ ವೇದ ಉಪನಿಷತ್ತುಗಳು ಸ್ವಾಧ್ಯಾಯ ಅಧ್ಯಯನ ಮಾಡೋದೆಲ್ಲ ಸ್ವಲ್ಪ ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಗೆ ಗಿಫ್ಟ್ ಇದ್ರು ಕೂಡ ಆ ಮನಸ್ಸನ್ನು ಅದೇ ಒಂದು ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅವು ಸಹಕಾರಿಯಾಗಿರ್ತವೆ. ವೇದಗಳು ಶಾಸ್ತ್ರಗಳು ಹಾದಿಗಳು ಉರಿವ ಪಂಜುಗಳು, ಸೌಧವೇರಿದ ಮಂಗೆ ನವವ ಸೇರಿದ ಮಂಗೆ ದಾರಿದೀಪಗಳಿಂದೇನೋ ಮಂಕುತಿಮ್ಮ. ಸೇರಿಬಿಟ್ಟಿದ್ದಾನೆ ಇನ್ನು ದಾರಿದೀಪ ಯಾಕೆ ಅದೆಲ್ಲ ಭಾರ ಅಷ್ಟೇ. ಯಾವುದಿಲ್ಲ, ಆ ಮಟ್ಟಕ್ಕೆ ಹೋದಾಗ ಎಲ್ಲ ಭಾರ ಆಗುತ್ತೆ, ಏನೂ ಇಲ್ಲ. ಈಗ ನಮಗೂ ಕೂಡ ಈಗ ನಾವು ಮಾಡ್ತಾ ಇದ್ದೀವಿ. ಈಗ ಕೈಕಾಲು ಸರಿಯಾಗಿದೆ, ಮನಸ್ಸು ಸರಿಯಾಗಿದೆ, ಬುದ್ಧಿ ಸರಿಯಾಗಿದೆ. ನಮಗೊಂದು ಸ್ಟೇಜ್ ಬರುತ್ತೆ, ಬುದ್ಧಿ ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ. ಹೌದಾ? ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಯುಕ್ತಿ ಸಾಮ್ರಾಜ್ಯ ಹೊರಗಡೆ, ಭಕ್ತಿ ಬಡ ಪರದೇಶಿ. ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು ಉತ್ಕ್ರಮಣದ ಅರೆಮನೆದಿ ದೈವವನ್ನು ಪಿಡಿದೆ. ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ. ಭಕ್ತಿ ರಕ್ತದಲ್ಲಿ ಹರಿಲಿ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಶಕ್ತಿ ಚತುರತೆ ಹುಡುಗಿ
ನೀನು ಸೋತಂದು ಉತ್ಕ್ರಮಣದ ಹೋಗ್ತಾ ಇದೆ ಪ್ರಾಣ, ಅರ್ಧ ಮನಸ್ಸಲ್ಲಿ ದೇವರಿದಾರ ಇಲ್ವೋ? ಎಷ್ಟೋ ಜನ ಸಾಯೋಗ ನಾವು ನೋಡ್ತೀವಿ, ಅದೇ ಏನು ಕೆಲಸ ಮಾಡಲ್ಲ, ಕಾಣಲ್ಲ. ದೈವವನ್ನು ಪೀಡಿದೆ ಭಕ್ತಿ ರಕ್ತದಿ ಪರಿಗೆ. ನಾಮ ಜಪ ಕಲಿಯುಗದಲ್ಲಿ ಎಲ್ಲದಕ್ಕಿಂತಲೂ ಶ್ರೇಷ್ಠ. ಉಸಿರು ಹೇಗೆ ಆಡ್ತಾ ಇದ್ವಿ ಅದೇ ರೀತಿ ನಾಮ ಜಪ ಆಗಬೇಕು. ಅದಾದರೆ ಬಹಳ ಸಂತೋಷ. ಕೆಲಸ ಕಾರ್ಯ ಮಾಡ್ಬೇಕಾದ್ರೂ ನಾವು ನಾಮ ಜಪ ಮಾಡ್ತಾ ಇದ್ರು. ನಾಮ ಜಪ ಎಲ್ಲ ಯಾರೋ ಒಬ್ರು ಹೇಳಿದ್ರು, ನಾನು ಟಾಯ್ಲೆಟಲ್ಲಿ ನಾಮ ಜಪ ಬರುತ್ತೆ ನನಗೆ, ಏನು ಮಾಡೋದು? ಪವಿತ್ರವಾಗಲ್ವಾ? ಟಾಯ್ಲೆಟ್ ಪವಿತ್ರ ಆಗುತ್ತಮ್ಮ. ನಿಜ. ಬಹುಜನಂ ಕೈ ಮುಗಿದ, ಇನ್ನೊಂದು ಹೇಳ್ತೀನಿ ಅಂತೇಳಿ, ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸ್ಸೋದೆಡೆಯೋ ಮಂಕುತಿಮ್ಮ. ಎಲ್ಲಿ ಮನಸ್ಸು ಸೋಲುತ್ತೆ ಅಲ್ಲಿ ಮಹಿಮೆ. ವಿವೇಕಾನಂದರು ಹೇಳ್ತಾರೆ, ಒಂದು ಕಡೆ ಪುಣ್ಯಕ್ಷೇತ್ರ ಇದೆ ಅಂತೆ, ಅಲ್ಲಿ ಯಾರು ಒಳ್ಳೆಯವರಿಲ್ಲ ಅಲ್ಲಿ. ಆದರೆ ಬಹಳ ಒಳ್ಳೆಯವರು ಒಂದು ಕಡೆ ಇದ್ದಾರಂತೆ, ಅಲ್ಲಿ ಪುಣ್ಯಕ್ಷೇತ್ರ ಇಲ್ಲ, ಅದು ಪುಣ್ಯಕ್ಷೇತ್ರ. ಮಹಿಮೆ ಎಲ್ಲಿ ಮನಸ್ಸು ಎಲ್ಲಿ ಸೋಲುತ್ತೆ ಅಲ್ಲಿ ಮಹಿಮೆ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಅಲ್ಲಿಗೆ ಹೋಗ್ಬೇಕಂತೇನು ಇಲ್ಲ. ನೋಡಿ, ವ್ಯಾವಹಾರಿಕದಲ್ಲೂ ಕೂಡ ಯಾವುದೇ ಇದರಲ್ಲೂ ಕೂಡ ಅದನ್ನೆಲ್ಲ ಈಶ್ವರಾರ್ಪಣ ಬುದ್ಧಿಯಿಂದನೇ ಮಾಡ್ತಾ ಇರು ಅಂತ ಹೇಳ್ತಾರೆ. ಬಟ್ ಅದು ಮರ್ತೇ ಹೋಗಿರುತ್ತಲ್ಲ ಗುರುಗಳು. ಹೊರಗೆ ಲೋಕಾಸಕ್ತಿ, ಒಳಗೆ ನಾನು ಏನು ನನ್ನ ಕಣ್ಣೆದುರುಗಡೆ ನೋಡ್ತಾ ಇದ್ದೀನಿ, ಇದೆಲ್ಲ ಫ್ಲಕ್ಸ್ ಅಂದರೆ ಸಬ್ಜೆಕ್ಟು ಚೇಂಜ್. ನೋಡಿ, ಒಂದು 70 ವರ್ಷದ ಹಿಂದೆ ನಾನು ಇರಲಿಲ್ಲ, ಇನ್ನೊಂದು 50 ವರ್ಷದಿಂದ ನಾನು ಇರಲ್ಲ. ಇದರ ಮಧ್ಯ ಆದೌ ಅಂತೇಚ ಎನ್ನಾಸ್ತಿ ವರ್ತಮಾನೇಪಿ ಗೌಡಪಾದ ಕಾರ್ಯಕ್ಕೆ ಹೇಳುತ್ತೆ. ಮೊದಲು ಯಾವುದು ಇರಲಿಲ್ವೋ, ಆಮೇಲೆ ಯಾವುದು ಇರಲ್ವೋ, ಅದು ಈವಾಗಲೂ ಇಲ್ಲ. ನಿತ್ಯ ಪರಿವರ್ತನೆ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾರಣ ಮಂಕುತಿಮ್ಮ. ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕತೆ, ಬರಿಯ ಕಥೆ. ಹುಟ್ಟು ಸಾವುಗಳೆರಡು, ಪುರುಳಿನೆರಡು ದಶೆ. ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಇದು ಚೈತನ್ಯ ನರ್ತನೆ. ಡ್ಯಾನ್ಸ್ ಯಾರು ಡ್ಯಾನ್ಸ್ ಮಾಡೋದು? ನಾನೇ. ನನ್ನ ಒಳಗಿರೋ ಪರಬ್ರಹ್ಮ ತತ್ವ, ಹೊರಗಡೆಯಿಂದೆಲ್ಲ. ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಷನ್, ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಡ್ರಾಪ್. ಯು ಆರ್ ದ ಎಂಟೈರ್ ಓಷನ್ ಇನ್ ಎ, ಅದು ನಾನಾಗಬೇಕು. ಏನು ತ್ಯಾಜಕ ತ್ಯಾಗ ಸಂತ್ಯಾಜ್ಯ ಭೇದಗಳಿರದೆ ರಾಜನೀಜ. ಈ ಮನಸ್ಥಿತಿ ಬಂದ್ಬಿಟ್ರೆ ಜಗಕ್ಕೆಲ್ಲ ನೀನೇ ರಾಜ. ನಿಮಗೇನು 30, 40, 60, 40 ಬಂಗ್ಲೆ ನಾ ಏನು ಬೇಡ, ರೋಡಲ್ಲಿ ಹೋಗ್ತಾ ಇರಲಿ, ಇಡೀ ಪ್ರಪಂಚ ನಿಮ್ಮದು ಒಡೆಯ. ಆಸ್ ಸೂನ್ ಆಸ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್, ಚಿನ್ಮಯಂದ್ರ ಹೇಳ್ತಾರೆ, ಆಸ್ ಸೂನ್ ಆಸ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಇನ್ಹೆರಿಟೆಡ್ ವೆಲ್ತ್ immeasurable and treasures unknown, but you live like a helpless beggar. ಸ್ವಾತಂತ್ರ್ಯ ಇಲ್ಲ. ಯಾರು ಮಾಡ್ಕೊಂಡಿದ್ದು? ಯಾರು ಮಾಡ್ಕೊಂಡಿದ್ದು? ನಾವು ಮಾಡ್ಕೊಂಡು. ಯಾರು ಬಿಡಿಸ್ಬೇಕು? ಹೇಗೆ ಬಿಡಬೇಕು? ನಮ್ಮ ತನಕ ಕಳ್ಕೊಳ್ಬೇಕು. ನಾನಲ್ಲ. ಕಂಬ ಹಿಡ್ಕೊಂಡ್ಬಿಟ್ಟು ಅಷ್ಟೇ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್. ರಾಧಾಕೃಷ್ಣ ಬಗ್ಗೆ ಏನೋ ಹೇಳ್ತಿದ್ದೀರಲ್ಲ, ಮುಂದೆ ನೆಕ್ಸ್ಟ್ ಟೈಮ್ ಹೇಳೋಣ. ಆಯಿತು, ಟೈಮ್ ಆಗೋಯ್ತು. ಬಂದೆ ಒಂದು 10 ನಿಮಿಷ ಇರೋದು ಜ್ಞಾಪಿಸಿ. ಇಂಟರ್ನೆಟ್ಗೆ 1 hour ಸರಿ, ದೇವ್ರದ್ದು ಇಟ್ಕೊಳ್ಳಿ. ನಾನು ಒಂದ್ಸಲ ಇದು ಮಾರ್ಗದರ್ಶನ ಬೇಕು. ನಮಗೆ ಏನಾಗಿದೆ, ಅವಾಗ ಬರ್ತಾ ಇದ್ರು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದಾಗ ವಾಲೆಂಟಿಯರ್ ಆಗಿ ಚಿಕ್ಕ
30 ವರ್ಷ ಚಿನ್ಮಯ ಮಿಷನ್ ಕೆಲಸ ಮಾಡ್ತಾ ಇದ್ದೀನಿ. ಮುಕ್ತಾಯ ಚಂದ್ರಶೇಖರ್ ಅಂತ ಹೆಸರು ನನಗೆ, ಆಯ್ತಾ. ಆಮೇಲೆ ಇಂದಿರಾನಗರದಲ್ಲ, ಇಂದಿರಾನಗರ ಎಲ್ಲೆಲ್ಲಿ ಗ್ರೌಂಡಲ್ಲಿ ಎಲ್ಲ